ಕರವೀರ ಮಾಹಿತಿ ಮಾಲಿಕೆ ಇದರ 52ನೇ ಸಂಚಿಕೆಯಲ್ಲಿ ನಾವು ಇವತ್ತಿದ್ದೇವೆ. ಇದರಲ್ಲಿ ಈಗಾಗಲೇ ಪ್ರಸ್ತುತಪಡಿಸಿದಂಗೆ ದಾಖಲೆಗಳು, ಅವುಗಳ ಕ್ರಿಯೇಷನ್ ಅಂಡ್ ಮೇಂಟೆನೆನ್ಸ್ ಅಂದ್ರೆ ಸೃಜನೆ ಮತ್ತು ನಿರ್ವಹಣೆ, ಇದರ ಭಾಗ 3 ಅಂದ್ರೆ ಅಂತಿಮ ಕಂತಿನಲ್ಲಿದ್ದೀವಿ ನಾವು. ಮೊದಲೇ ಹೇಳಿತ್ತು, ಇದು 3 ಭಾಗದಲ್ಲಿ ಬರ್ತದೆ. ನಂತರ ನಾವು ಲೆಕ್ಕಪತ್ರಗಳ ವಿಚಾರಕ್ಕೆ ಹೋಗೋಣ. ದಾಖಲೆಗಳಲ್ಲಿ 3 ಕಂತುಗಳನ್ನು ಪ್ರಸಾರ ಮಾಡೋಣ ಅಂತ. ಹಾಗೆ ಇವತ್ತು 3ನೇ ಕಂತು ಪ್ರಸಾರ ಆಗ್ತಾ ಇದೆ. ದಾಖಲೆಗಳು ಹಿಂದಿನ 2 ಕಂತುಗಳಲ್ಲಿ ಏನೇನು ನಾವು ಚರ್ಚೆ ಮಾಡಿದ್ವಿ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತೊಮ್ಮೆ ಹಿಂದಿನ 2 ಕಂತುಗಳಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ ಅನ್ಯಥಾ ಕಾರಣಗಳಿಂದಾಗಿ ಅಂತವರ ಮಾಹಿತಿಗಾಗಿ ಹಿಂದಿನ ಸಂಚಿಕೆಗಳಲ್ಲಿ ನಾವು ದಾಖಲೆಗಳು ಅಂದ್ರೆ ಏನು, ಅದು ಯಾಕೆ ಬೇಕಾಗಿದೆ, ಅದು ಇರೋದ್ರಿಂದ ಏನೇನು ಅನುಕೂಲ ಆಗತ್ತೆ, ಈ ರೀತಿಯ ವಿಚಾರಗಳನ್ನ ನಾವು ಇದರ ಮೊದಲನೇ ಕಂತಿನಲ್ಲಿ ನಾವು ಪ್ರಸ್ತುತಪಡಿಸಿದ್ವಿ. ಅವುಗಳ ಲಕ್ಷಣ ಏನು, ದಾಖಲೆಗಳು ಅಂದ್ರೆ ಏನಿರ್ಬೇಕು, ಅವುಗಳ ಸೃಜನೆ ಹೇಗೆ, ಅವುಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ, ಯಾರು ಯಾವ ದಾಖಲೆಗಳನ್ನ ಕ್ರಿಯೇಟ್ ಮಾಡಬೇಕು, ಹಾಗೆ ಅವುಗಳ ನಿರ್ವಹಣೆ ಯಾಕೆ ಮಾಡಬೇಕು, ಯಾರು ಯಾವ ದಾಖಲೆಗಳನ್ನ ನಿರ್ವಹಣೆ ಮಾಡಬೇಕು, ಕೆಲವುದನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಬೇಕು, ಕೆಲವುದನ್ನ ನಿಯೋಜಿತ ಅಧಿಕಾರಿಗಳು ನಿರ್ವಹಣೆ ಮಾಡಬೇಕು. ಈ ತರದೆಲ್ಲ ನಾವು ಪ್ರಸ್ತಾಪ ಮಾಡಿದ್ವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆ ದಾಖಲೆಗಳ ವಿಧಗಳು ಯಾವ್ದ್ಯಾವ್ದು, ಉದಾಹರಣೆ ಸಹಿತ ಯಾವ್ಯಾವ ದಾಖಲೆಗಳನ್ನ ಯಾವ್ಯಾವ ಉದಾಹರಣೆ ಸಹಿತ ನಾವು ವಿಚಾರ ಮಾಡಿದ್ವಿ. ಹಾಗೆ ಅದರಲ್ಲಿ ಶಾಸನಾತ್ಮಕ ದಾಖಲೆಗಳು, ಯಾವ್ದ್ಯಾವ್ದು ಶಾಸನಾತ್ಮಕ ದಾಖಲೆಗಳು, ಅವುಗಳ ರೂಪುರೇಷೆಗಳೇನು, ಅವುಗಳ ಅಗತ್ಯಗಳೇನು, ಅವುಗಳನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಆಡಳಿತಾತ್ಮಕ ದಾಖಲೆಗಳು ಅಂದ್ರೆ ಏನು, ಸಭಾ ನಡಾವಳಿಕೆ ಇರ್ಬೋದು, ಹಾಜರಿ ಪುಸ್ತಕ ಇರ್ಬೋದು, ನೋಟಿಸ್ ಇರ್ಬೋದು, ಈ ರೀತಿ ಅನೇಕ ವಿಚಾರಗಳನ್ನ ನಾವು ಆಡಳಿತಾತ್ಮಕ ದಾಖಲೆಗಳಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ವ್ಯಾವಹಾರಿಕ ದಾಖಲೆಗಳು ಅಂದ್ರೆ ಏನು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ವಿ. ಇದಿಷ್ಟನ್ನು ವ್ಯಾವಹಾರಿಕ ದಾಖಲೆಗಳು ಅಂದ್ರೆ ನಾವು ಯಾವ ಚಟುವಟಿಕೆ ನಡೆಸ್ತಾ ಇದೀವೋ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು. ವ್ಯವಹಾರ ನಾವು ಸಾಲವನ್ನ ಕೊಡುವಂತಹ ಪತ್ತಿನ ಚಟುವಟಿಕೆಗಳು ತೋಡ್ತಾ ಇದೀವಿ ಅಂದ್ರೆ ಪತ್ತಿನ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಡೆಪಾಸಿಟ್ ದಾಖಲೆಗಳಿರ್ಬೋದು, ಸಾಲದ ದಾಖಲೆಗಳಿರ್ಬೋದು. ಹೀಗೆ ಏನ್ ವ್ಯವಹಾರ ಮಾಡ್ತಾ ಇದೀವೋ, ಏನ್ ಚಟುವಟಿಕೆ ಮಾಡ್ತಾ ಇದೀವೋ ಅದ್ರ ಬಗ್ಗೆ ಇರುವಂತಹ ದಾಖಲೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅವಳು ಹೇಗಿರ್ಬೇಕು, ಅವಳ ರೂಪುರೇಷೆ ಹೇಗಿರ್ಬೇಕು, ಆ ದಾಖಲೆಗಳನ್ನ ಯಾವ ರೀತಿ ನಾವು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಆ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಮುಂದಿನ ಸಂಚಿಕೆಯಲ್ಲಿ ಅಂತಿಮ ಸಂಚಿಕೆ ಆಗತ್ತೆ, ಅದರಲ್ಲಿ ಇಂತಿಂತದ್ದು ವಿಚಾರ ಮಾಡೋಣ ಅಂತ. ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ವೈಯಕ್ತಿಕ ದಾಖಲೆಗಳು ಅಂದ್ರೆ ಏನು, ಅವುಗಳ ಉದಾಹರಣೆ ಸಹಿತ ನೋಡೋಣ. ಹಾಗೆ ಕಾನೂನಾತ್ಮಕ ದಾಖಲೆಗಳು, ಶಾಸನಾತ್ಮಕ ದಾಖಲೆಗಳು ಬೇರೆ, ಕಾನೂನಾತ್ಮಕ ದಾಖಲೆಗಳು ಬೇರೆ. ಶಾಸನಾತ್ಮಕ ದಾಖಲೆಗಳು ಅಂದ್ರೆ ಏನು ಅಂತ ನಾವು ಹಿಂದಿನ ಒಂದು ಅವಧಿಯಲ್ಲಿ, ಮೊದಲನೇ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಕಾನೂನಾತ್ಮಕ ದಾಖಲೆಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಇತರೆ ದಾಖಲೆಗಳು ಯಾವ್ದ್ಯಾವ್ದು ಇರ್ತದೆ, ಮೇಲಿನ ಯಾವುದೇ ವರ್ಗಕ್ಕೆ ಸೇರದಂತಹ ದಾಖಲೆಗಳು ಯಾವ್ದಿದೆ ಅದು ಇತರೆ ದಾಖಲೆಗಳು. ಈ ಎಲ್ಲ ದಾಖಲೆಗಳ ನಿರ್ವಹಣಾ ಪದ್ಧತಿ ಹೇಗಿರ್ಬೇಕು, ನಿರ್ವಹಣಾ ನೀತಿ ಹೇಗಿರ್ಬೇಕು, ಅದರ ರೂಪುರೇಷೆಗಳು ಏನಿರ್ಬೇಕು. ಹಾಗೆ ದಾಖಲೆಗಳ ವಿಷಯದಲ್ಲಿ ಡೂಸ್ ಅಂಡ್ ಡೋಂಟ್ಸ್, ಅವುಗಳು ಏನೇನಿರ್ಬೇಕು, ಏನೇನ್ ಇರಬಾರ್ದು, ಅಥವಾ ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಅವುಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇವಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಪಟ್ಟಿ ಮಾಡಿದಂತಹ ಒಂದಿಷ್ಟು ವಿಷಯಗಳು. ಮೊದಲನೇದಾಗಿ ವೈಯಕ್ತಿಕ ದಾಖಲೆಗಳು. ವೈಯಕ್ತಿಕ ದಾಖಲೆಗಳು ಅಂದ್ರೆ ಏನು? ವೈಯಕ್ತಿಕ ದಾಖಲೆಗಳು ಅಂದ್ರೆ ಪರ್ಸನಲ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ ತಕ್ಷಣ ನಮ್ಗೆ ಏನ್ ಬರ್ತದೆ, ವೈಯಕ್ತಿಕ ದಾಖಲೆಗಳು ಅಂದ್ರೆ ನಿರ್ದೇಶಕರಿಗೆ ಸಂಬಂಧಪಟ್ಟಿದ್ದು, ಅಥವಾ ಪದಾಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದು, ಅಥವಾ ಸದಸ್ಯರಿಗೆ ಸಂಬಂಧಪಟ್ಟಿದ್ದ ವೈಯಕ್ತಿಕ ದಾಖಲೆಗಳು, ಅವರ ID ಕಾರ್ಡು, ಅವರ ಆಧಾರ್ ಕಾರ್ಡು ಅಲ್ಲ. ವೈಯಕ್ತಿಕ ದಾಖಲೆಗಳು ಅಂದ್ರೆ ವೈಯಕ್ತಿಕವಾಗಿ ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗತವಾದ ದಾಖಲೆಗಳಲ್ಲ. ಸಂಸ್ಥೆಯ ವೈಯಕ್ತಿಕ ದಾಖಲೆಗಳು ಅಂದ್ರೆ ಒಂದೊಂದು ಆರ್ಗನೈಸೇಷನ್ಸ್ಗೂ ಅದರದ್ದೇ ಆದ ಪರ್ಸನಲ್ ಡಾಕ್ಯುಮೆಂಟ್ಸ್ ಇರ್ತದೆ. ಅಂದ್ರೆ ಸಂಸ್ಥೆ ಅದನ್ನ ಸೃಜನೆ ಮಾಡಿದೆ, ಆದರೆ ಬೇರೆ ಯಾವುದೇ ವರ್ಗಕ್ಕೆ ಆ ದಾಖಲೆಗಳು ಸೇರೋದಿಲ್ಲ. ಸಂಸ್ಥೆ ಸೃಷ್ಟಿಸಿದ, ಸಂಸ್ಥೆಗೆ ಸಂಬಂಧಿಸಿದ, ಆದರೆ ಹಿಂದೆ ನಾವು ಚರ್ಚೆ ಮಾಡಿದ್ವಲ್ಲ, ಶಾಸನಾತ್ಮಕ ದಾಖಲೆಗಳು, ಆಡಳಿತಾತ್ಮಕ ದಾಖಲೆಗಳು, ವ್ಯಾವಹಾರಿಕ ದಾಖಲೆಗಳು, ಅವುಗಳೆಲ್ಲ ಚರ್ಚೆ ಮಾಡಿ ಅವು ಯಾವ ವರ್ಗಕ್ಕೂ ಸೇರದಂತಹ ಕೆಲವು ದಾಖಲೆಗಳು ಇರ್ತವೆ.
ಅಂದ್ರೆ ಈಗಾಗಲೇ ಹೇಳಿದಂಗೆ ಅವು ಶಾಸನಾತ್ಮಕ ದಾಖಲೆಗಳು ಅಲ್ಲ, ಆಡಳಿತಾತ್ಮಕ ದಾಖಲೆಗಳು ಅಲ್ಲ, ಹಾಗೆ ವ್ಯಾವಹಾರಿಕ ದಾಖಲೆಗಳು ಆಗಿರೋದಿಲ್ಲ. ಆದ್ರೆ ಈ ವೈಯಕ್ತಿಕ ದಾಖಲೆಗಳು ಯಾಕೆ ಬೇಕು ಅಂದ್ರೆ ಇದು ಸಂಸ್ಥೆಯ ಅಸ್ಮಿತೆಯನ್ನ ಸಾರುತ್ತೆ, ಸಂಸ್ಥೆಯ ಹೆಗ್ಗಳಿಕೆಗಳನ್ನ ಸಾಕ್ಷೀಕರಿಸುತ್ತೆ, ಸಂಸ್ಥೆಯ ಮೈಲುಗಲ್ಲುಗಳನ್ನ ಸಾಕ್ಷೀಕರಿಸುತ್ತೆ. ಏನು ಹಾಗಾದ್ರೆ ಒಂದೊಂದಾಗಿ ದಾಖಲೆಗಳ ಉದಾಹರಣೆ ಹೇಳ್ತಾ ಹೋಗ್ತೀನಿ, ಆವಾಗ ಇದು ನಿಚ್ಚಳವಾಗಿ ನಿಮಗೆ ಕ್ಲಿಯರ್ ಕಟ್ ಆಗತ್ತೆ. ಹಾಗಂತ ಇದಿಷ್ಟು ನಮಗೆ ಬೇಕು, ಇವು ಬೇಡದ ದಾಖಲೆಗಳಲ್ಲ, ಬೇಕಾಗಿರೋ ದಾಖಲೆಗಳು. ಇದನ್ನ ನಾವು ರಕ್ಷಣೆ ಮಾಡ್ತೀವಿ. ಪ್ರಾರಂಭೋತ್ಸವದ ದಾಖಲೆಗಳು, ನಾವು ಇಷ್ಟು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ವಿ, 101 ವರ್ಷ ಆಯ್ತು ನಮಗೆ. ಆದ್ರೆ ಪ್ರಾರಂಭೋತ್ಸವದ ದಾಖಲೆಗಳು ನಮ್ಮಲ್ಲಿ ಇನ್ವಿಟೇಷನ್ ಇದ್ರೆ ಅದ್ರದ್ದು ಮಹತ್ವನೇ ಬೇರೆ. ಈಗ ಸಂಸ್ಥಾಪಕ ಬೋರ್ಡ್ ಆಫ್ ಮೆಂಬರ್ಸ್ ಇದ್ದಾರೆ, ಅವರದ್ದು ಫೋಟೋಗಳಿದ್ರೆ, ದಶಮಾನೋತ್ಸವದ ದಶಮಾನೋತ್ಸವದ ಆಹ್ವಾನ ಪತ್ರ ಇರ್ಬೋದು, ಅಥವಾ ಯಾವುದೊಂದು ಕಟ್ಟಡ, ನೂತನ ಕಟ್ಟಡ ಉದ್ಘಾಟನೆ ಮಾಡಿದೀವಿ ಅಂತಹ ಸಮಾರಂಭಗಳ ಆಹ್ವಾನ ಪತ್ರ, ಆ ಸಮಯದಲ್ಲಿ ಅದು ಅಷ್ಟು ಮಹತ್ವದಾಗದೇ ಇರ್ಬೋದು. ಆದರೆ ಮುಂದೊಂದು ದಿನ 5 ವರ್ಷ, 10 ವರ್ಷ, 20 ವರ್ಷ, 50 ವರ್ಷ, 100 ವರ್ಷ ಕಳೆದ ನಂತರ ಆ ದಾಖಲೆಗಳು ತುಂಬಾ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಎಲ್ಲೋ ಒಂದು ಸಾರಿ ಯಾವುದೋ ಒಂದು ಸಂಸ್ಥೆಯ ಅತಿ ಹಿಂದಿನ ಪ್ರಾರಂಭದ ದಿನದ ಒಂದು ಪೇಪರ್ ಕಟಿಂಗ್ ಇದ್ರೆ ಸಾಕು, ಎಷ್ಟೊಂದು ಮಹತ್ವ ಸಿಗತ್ತೆ. ನೋಡಿ, ಹೀಗಿತ್ತು. ಅದಕ್ಕೆ ನಾನು ಹೇಳಿದೆ, ಇದು ಸಂಸ್ಥೆಯ ಹೆಗ್ಗುರುತುಗಳು ಅಥವಾ ಹೆಗ್ಗಳಿಕೆಯನ್ನ ದಾಖಲಿಸುವಂತಹ ದಾಖಲೆಗಳು, ಅಥವಾ ಇದು ಅಸ್ಮಿತೆಯನ್ನ ಸಾರುವಂತದ್ದು, ಅಭಿಮಾನದಿಂದ ನಾವು ಹೇಳ್ಕೊಳ್ಳುವಂತಹ ದಾಖಲೆಗಳಾಗತ್ತೆ. ಅನೇಕ ವರ್ಷಗಳ ವಾರ್ಷಿಕ ವರದಿಗಳ ಪ್ರತಿಗಳಿರ್ಬೋದು, ಅಥವಾ ನಾವು ದಶಮಾನೋತ್ಸವ, ರಜತ ಮಹೋತ್ಸವ, ಈ ರೀತಿಯ ಅನೇಕ ಮಹೋತ್ಸವಗಳನ್ನು ಮಾಡಿದ್ವಿ, ಅದರ ವಿಶೇಷ ಸಂಚಿಕೆಗಳನ್ನು ಪ್ರಕಟ ಮಾಡಿದ್ವಿ. ಆ ವಿಶೇಷ ಸಂಚಿಕೆಗಳು ಕೂಡ ಅನ್ಯಥಾ ನಮಗೆ ಯಾವುದೇ ದಾಖಲೆ ಅಲ್ಲ. ಅದು ನಮ್ಮ ಚಟುವಟಿಕೆ ದಾಖಲೆ ಅಲ್ಲ, ಕಾನೂನಾತ್ಮಕ ಶಾಸನಾತ್ಮಕ ದಾಖಲೆ ಅಲ್ಲ. ಆದ್ರೆ ಅದು ನಮ್ಮ ಅಸ್ಮಿತೆಯನ್ನ ಸಾರತ್ತೆ. ಇದು ನಮ್ಗೆ ಸಿಕ್ತು ಅಂದ್ರೆ, ಅಯ್ಯೋ ನಾವು ಹಿಂಗೆ ಈ ರೀತಿ ಮಾಡಿದ್ವಿ, ಆವಾಗ ಇಂತಿಂತವ್ರು ಇದ್ರು, ಇಂತಿಂತವ್ರ ಆಹ್ವಾನ ಫೋಟೋಗಳನ್ನೆಲ್ಲ ನೋಡಿದ ತಕ್ಷಣ ನಮಗೊಂಥರ ಆ ಕಾಲಘಟ್ಟಕ್ಕೆ ನಾವು ಹೋಗ್ತೀವಿ. ಆ ಅಸ್ಮಿತೆಯನ್ನ ಸಾರತ್ತೆ. ಕಾಲಕ್ಕೆ ನಾವು ಪ್ರಕಟ ಮಾಡುವಂತಹ ಪ್ರಕಟಣೆಗಳಿರ್ಬೋದು, ಕರಪತ್ರಗಳಿರ್ಬೋದು, ಬೇರೆ ಬೇರೆ ವರದಿಗಳಿರ್ಬೋದು, ಅಥವಾ ನಮ್ಮ ಸಹಕಾರ ಸಂಘದ ಅನೇಕ ಹಿರಿಯರ ಪ್ರಾರಂಭದಲ್ಲಿ ಪ್ರವರ್ತಕರಿಂದ ಹಿಡಿದು ಸಂಸ್ಥಾಪಕ ಸದಸ್ಯರು, ಸಂಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ಇಲ್ಲಿಯವರೆಗೆ ಬಂದಿರುವಂತಹ ಎಲ್ಲ ನಿರ್ದೇಶಕರ, ಪದಾಧಿಕಾರಿಗಳ ಫೋಟೋಗಳಿರ್ಬೋದು. ಅವ್ರು ಇಂತಿಂತ ಅವಧಿಯಲ್ಲಿ ಅವರು ಪದಾಧಿಕಾರಿಯಾಗಿದ್ರು, ಇವರು ಸಿಇಒ ಆಗಿದ್ರು ಅಲ್ವಾ. ಆ ರೀತಿ ಫೋಟೋಗಳನ್ನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಅದು ನಮ್ಮ ಅಸ್ಮಿತೆಗೆ, ನಮ್ಮ ಅಭಿಮಾನಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು. ಅನೇಕ ಸಾರಿ ಬೇರೆ ಬೇರೆ ಚಟುವಟಿಕೆ ನಡೆಸಿರ್ತೀವಿ ನಾವು. ವಾರ್ಷಿಕ ಮಹಾಸಭೆಯಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿರ್ತೀವಿ, ಅಥವಾ ಬೇರೆ ಬೇರೆ ಅನ್ಯ ಇದರಲ್ಲಿ ಉತ್ಸವಗಳಲ್ಲಿ ಅಥವಾ ಇದರಲ್ಲಿ ಭಾಗವಹಿಸಿರ್ತೀವಿ, ಅಥವಾ ನಮಗೆ ಯಾವುದೋ ಒಂದು ಸಹಕಾರ ರತ್ನ ಅಥವಾ ಉತ್ತಮ ಸಹಕಾರ ಪ್ರಶಸ್ತಿ ಬಂದಿರ್ತದೆ. ಅನೇಕ ಸಂಘ ಸಂಸ್ಥೆಗಳು ನಮ್ಮ ಸಹಕಾರಿಗೆ ಪ್ರಶಸ್ತಿ ಪತ್ರಗಳನ್ನು ಕೊಟ್ಟಿರ್ತಾರೆ. ಸರ್ಕಾರದಿಂದ ನಾವು ಮಾನ್ಯತೆ ದೊರೆತಿರುತ್ತೆ. ಈ ರೀತಿ ಅನೇಕ ನಮ್ಮ ಏಳಿಗೆಯನ್ನ ಕಂಡು ಸಂತೋಷ ಪಡಬಹುದಾದ ದಾಖಲೆಗಳು ಏನೇನಿದ್ರೆ ನಮ್ಮ ಹೆಗ್ಗುರುತುಗಳು ಅಂತೀವಿ ನಾವು. ಆಯಾ ಸಂದರ್ಭದಲ್ಲಿ ಇಂತಿಂತ ಹೆಗ್ಗುರುತುಗಳನ್ನು ಸಾಧಿಸಿದೀವಿ ಅಂತ, ಅವೆಲ್ಲವೂ ನಮಗೆ ವೈಯಕ್ತಿಕ ದಾಖಲೆಗಳು, ಉದಾಹರಣೆಗಳು. ಇವು ಕೂಡ ವೈಯಕ್ತಿಕ ದಾಖಲೆಗಳು ಅಂದ್ರೆ ಸಂಸ್ಥೆಯ ಪರ್ಸನಲ್ ಡಾಕ್ಯುಮೆಂಟ್, ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ದಾಖಲೆ ಅಲ್ಲ, ಸಂಸ್ಥೆಯ ವೈಯಕ್ತಿಕ ದಾಖಲೆಗಳು. ಇದು ಕೂಡ ನಮಗೆ ಬೇಕಾಗತ್ತೆ ಅಲ್ವಾ. ಈ ರೀತಿ ನಾವು ಯೋಚನೆ ಮಾಡ್ಬೋದಾ ಅಂತ ಯೋಚನೆ ಮಾಡಿ. ಎಷ್ಟೋ ಸಾರಿ ನಾವು ಈ ತರದ ಯೋಚನೆ ಮಾಡಿರೋದಿಲ್ಲ, ಅದನ್ನ ಕಾಪಾಡ್ಲಿಕ್ಕೆ ಯೋಚನೆ ಮಾಡಿರೋದಿಲ್ಲ. ಆದ್ರೆ ಅವು ಆ ಕಾಲಘಟ್ಟದಲ್ಲಿ ಅತಿ ಮುಖ್ಯವಾದ ದಾಖಲೆಗಳಾಗತ್ತೆ. ಅಯ್ಯೋ, ಅದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದು ನಾಶ ಮಾಡ್ಕೊಂಡ್ಬಿಟ್ವಿ. ಸ್ನೇಹಿತರೆ, ಹೆಂಗ್ ಇರುವಂತವ್ರು ಯಾರ್ಯಾರಿದ್ದೀರಿ ಅವ್ರೆಲ್ಲರೂ ಅಂದ್ರೆ ಇತ್ತೀಚೆಗೆ ಪ್ರಾರಂಭಿಸಿದಂತ ಎಲ್ಲ ಇಂತಹ ನಮ್ಮ ಕಾಲಘಟ್ಟಗಳನ್ನ ಗುರುತಿಸುವಂತಹ ಯಾವುದೇ ದಾಖಲೆಗಳಿದ್ರೆ ಅದನ್ನ ಕಾಪಾಡ್ಕೊಳ್ಳಿ. ಇನ್ನು ಕಾನೂನಾತ್ಮಕ ದಾಖಲೆಗಳು ಅಂದ್ರೆ ಏನು? ಕಾನೂನಾತ್ಮಕ ದಾಖಲೆಗಳು ಅಂದ್ರೆ ಈಗಾಗಲೇ ಹೇಳಿದೆ ನಾನು ನಿಮ್ಗೆ, ಶಾಸನಾತ್ಮಕ ದಾಖಲೆಗಳಲ್ಲ ಇವು.
ಶಾಸನಾತ್ಮಕ ದಾಖಲೆಗಳಿಗಿಂತ ಭಿನ್ನವಾಗಿರುತ್ತೆ. ಅಂದ್ರೆ ಶಾಸನಾತ್ಮಕ ದಾಖಲೆಗಳು ಕಡ್ಡಾಯವಾಗಿ ನಾವು ದಾಖಲೆಗಳನ್ನ ಮೇಂಟೈನ್ ಮಾಡಲೇಬೇಕು. ಆದ್ರೆ ಕಾನೂನಾತ್ಮಕ ದಾಖಲೆಗಳು ಶಾಸನಾತ್ಮಕವಾಗಿ ಕಡ್ಡಾಯ ಅಲ್ಲ. ಆದರೆ ಕಾನೂನಾತ್ಮಕವಾಗಿ ಸ್ಟ್ಯಾಚ್ಯುಟರಿ ಅಂಡ್ ಲೀಗಲಿ ಶಾಸನಾತ್ಮಕವಾಗಿ ಅಥವಾ ಕಾನೂನಾತ್ಮಕವಾಗಿ ಎರಡಕ್ಕೂ ವ್ಯತ್ಯಾಸಗಳಿದಾವೆ. ಸ್ಟ್ಯಾಚ್ಯುಟರಿ ಅಂತ ಹೇಳಿದ್ರೆ ನಮಗೆ ಅಪ್ಲೈ ಆಗುವಂತಹ ಯಾವ ಬೇಸಿಕ್ ಕಾಯ್ದೆ ಇದೆ ಅದನ್ನ ನಾವು ಸ್ಟ್ಯಾಚ್ಯೂಟ್ ಅಂತೀವಿ. ಕಾನೂನು ಅಂದ್ರೆ ಯಾವುದು? ನಮಗೆ ಅಪ್ಲೈ ಆಗುವಂತಹ ಇನ್ನಿತರೆ ಕಾನೂನುಗಳು, ಅದೆಲ್ಲದೂ ನಮಗೆ ಅಪ್ಲೈ ಆಗತ್ತೆ. ಆ ಕಾನೂನಾತ್ಮಕವಾಗಿ ಸಂಘ ನಿರ್ವಹಿಸಬೇಕಾಗಿರುವಂತಹ ದಾಖಲೆಗಳನ್ನ ನಾವು ಕಾನೂನಾತ್ಮಕ ದಾಖಲೆಗಳು ಅಂತೀವಿ, ಲೀಗಲ್ ಡಾಕ್ಯುಮೆಂಟ್ಸ್. ಬೇರೆ ಕಾನೂನುಗಳ ಪಾಲನೆಗಾಗಿ ನಿರ್ವಹಿಸುವಂತ ದಾಖಲೆಗಳು. ಸಹಕಾರ ಕಾಯ್ದೆ ಅನ್ವಯ ಇದ್ಯಾವುದು ಕಡ್ಡಾಯ ಅಲ್ಲ. ಸಹಕಾರ ಕಾಯ್ದೆಯಲ್ಲಿ ಅನ್ಯ ಕಾಯ್ದೆಯಲ್ಲಿ ನಿಗದಿಪಡಿಸಿರುವಂತಹ ದಾಖಲೆಗಳನ್ನ ನಾವು ಇಡಬೇಕು ಎಲ್ಲೂ ಹೇಳಿಲ್ಲ. ಶಾಸನಾತ್ಮಕವಾಗಿ ನಮ್ಮ ಕಾನೂನಿನಲ್ಲಿ ಏನೇನ್ ನಿರ್ವಹಿಸಬೇಕು ಅಂತ ನಾವು ಹೇಳಿದೀವಿ, ಅಥವಾ ಬೇರೆ ಕಾನೂನುಗಳಲ್ಲಿ ಏನೇನ್ ನಿರ್ವಹಿಸಬೇಕು ಅಂತ ಎಲ್ಲೂ ಹೇಳಿಲ್ಲ. ಹಾಗಾದ್ರೆ ನಿರ್ವಹಿಸಬೇಕು. ನಮ್ಮ ಶಾಸನಾತ್ಮಕ ಇದರಲ್ಲಿ ಕಡ್ಡಾಯ ಅಲ್ಲದೆ ಹೋದ್ರು ಬೇರೆ ಕಾನೂನುಗಳ ಪಾಲನೆಗೋಸ್ಕರ ಇದು ಬೇಕೇ ಬೇಕಾಗತ್ತೆ. ಒಂದಿಷ್ಟು ಉದಾಹರಣೆ ತಗೊಂಡಾಗ ನಿಮಗೆ ಸ್ಪಷ್ಟ ಆಗತ್ತೆ. ಗೊಂದಲದಲ್ಲಿ ಇಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಒಂದಿಷ್ಟು ಉದಾಹರಣೆಗಳು ತಗೊಳ್ಳೋಣ. ಮೊದಲನೇದಾಗಿ, ಎಲ್ಲ ಸಹಕಾರ ಸಂಸ್ಥೆಗಳಿಗೂ ತೆರಿಗೆ ಕಾನೂನುಗಳು ಅನ್ವಯಿಸುತ್ತೆ. ಪ್ರೊಫೆಷನಲ್ ಟ್ಯಾಕ್ಸ್, ವೃತ್ತಿ ತೆರಿಗೆ ಇರ್ಬೋದು. ವೃತ್ತಿ ತೆರಿಗೆ ಎಲ್ಲ ಸಹಕಾರ ಸಂಘಗಳು MPCS ಇಂದ ಹಿಡಿದು ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ಮಹಾಮಂಡಳದವರೆಗೆ ಎಲ್ಲ ಸಂಸ್ಥೆಗಳಿಗೂ ವೃತ್ತಿ ತೆರಿಗೆ ಸಮಾನವಾಗಿ ಅನ್ವಯಿಸುತ್ತೆ. ಅದರಲ್ಲಿ ಏನು ಭಿನ್ನತೆ, ಭೇದ ಭಾವ ಇಲ್ಲ. ಹಾಗೇನೆ GST, ಕೆಲವೊಂದು ಸಂಸ್ಥೆಗಳಿಗೆ GST ಅನ್ವಯಿಸುತ್ತೆ. ಯಾವ್ದಾವ್ದಕ್ಕೆ ಟರ್ನ್ ಓವರ್ ಲಿಮಿಟ್ ಆತರ ಇದೆ, ಅಥವಾ ಆತರ ವಹಿವಾಟು ಮಾಡ್ತಾ ಇದೀವಿ, ಪೂರೈಕೆ ಮಾಡ್ತಾ ಇದೀವಿ, ಹೊರ ಪೂರೈಕೆಯನ್ನ ಮಾಡ್ತಾ ಇದೀವಿ, ಸೇವೆಯನ್ನ ಮಾಡ್ತಾ ಇದೀವಿ, ಅವ್ರ 20 ಲಕ್ಷಕ್ಕಿಂತ ದಾಟಿದ್ರೆ, ಬರೀ ಸೇವೆ ಇಲ್ಲ, ಬರೀ ವಸ್ತುಗಳ ಸರಕುಗಳ ಪೂರೈಕೆ ಇದೆ ಅಂದ್ರೆ 40 ಲಕ್ಷ ದಾಟಿದ್ರೆ, ಅದನ್ನ ಬೇರೆ ಸಮಯದಲ್ಲಿ ನಾನು ವಿಶೇಷವಾಗಿ ತಗೊಳ್ತೀನಿ ತೆರಿಗೆ ಕಾನೂನುಗಳ ಬಗ್ಗೆ. ಅವಾಗ ನಿಮ್ಗೆ ವಿಶೇಷವಾಗಿ ಅದ್ರ ಬಗ್ಗೆ ಹೇಳ್ತೀನಿ. ಆದ್ರೆ ಆ ತೆರಿಗೆ ಕಾನೂನುಗಳನ್ನು ಕೂಡ ಪಾಲಿಸಬೇಕು. ಅದ್ರ ಬೇಕಾದಂತೆ ನಿರ್ವಹಿಸಬೇಕಾದಂತ ದಾಖಲೆಗಳು. ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗತ್ತೆ ನಮಗೆ. ಆದಾಯ ತೆರಿಗೆ ಅಪ್ಲೈ ಆದಾಗ ಆದಾಯ ತೆರಿಗೆ ಅನ್ವಯ ನಾವು ಏನೇನ್ ದಾಖಲೆಗಳನ್ನ ಇಟ್ಕೊಳ್ಬೇಕು ಅದಷ್ಟನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಅದಲ್ಲದೆ ಕಾರ್ಮಿಕ ಕಾಯ್ದೆ ನಮ್ಗೆ ಎಲ್ಲ ಕಾರ್ಮಿಕ ಕಾಯ್ದೆಗಳು ಅನ್ವಯಿಸುತ್ತೆ, ಅನ್ಲೆಸ್ ಸ್ಪೆಸಿಫಿಕಲಿ ಎಕ್ಸೆಂಪ್ಟ್. ಕೆಲವೊಂದಕ್ಕೆ ಇಷ್ಟು ಎಂಪ್ಲಾಯೀಸ್ ಇದ್ರೆ ಮಾತ್ರ ಅನ್ವಯಿಸುತ್ತೆ, ಇಲ್ದವ್ರು ಅನ್ವಯಿಸೋದಿಲ್ಲ ಅನ್ನೋದು ಹೇಳಿದೆ. ಅದಕ್ಕಿಂತ ಕೆಳಗಿದ್ರೆ ನಮ್ಗೆ ಅನ್ವಯಿಸೋದಿಲ್ಲ. ಆದರೆ ಕಾಯ್ದೆ ಅನ್ವಯಿಸುತ್ತೆ. ಆದ್ರೆ ಅನ್ವಯಿಸೋಕೆ ಯಾವಾಗ ಅಂದ್ರೆ ನಮ್ಮಲ್ಲಿ ಅಷ್ಟು ಪ್ರಮಾಣದ ಸಿಬ್ಬಂದಿಗಳು, ಅಷ್ಟು ಗಾತ್ರ ಇದ್ರೆ ಮಾತ್ರ ನಾವು ಅನ್ವಯಿಸ್ಬೇಕು ಅಂತೇಳಿ ಹೇಳುತ್ತೆ ಅದು. ಹಾಗಾಗಿ PF ಆಕ್ಟ್ ಇರ್ಬೋದು, ಅಥವಾ ESI ಇರ್ಬೋದು, ಗ್ರಾಚ್ಯುಟಿ ಇರ್ಬೋದು, ಅಥವಾ ಬೇರೆ ಬೇರೆ ಕಾನೂನುಗಳಿರ್ಬೋದು. ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಒಬ್ಬ ನೌಕರ ಇದ್ರು ಬರುತ್ತೆ. ರೂಲ್ 17A ಒಬ್ಬ ನೌಕರನಿಗೂ ಅಪ್ಲೈ ಆಗತ್ತೆ. ಹಾಗಾಗಿ ಆ ರೀತಿ ನೌಕರರ ದಾಖಲೆಗಳನ್ನು ಏನೇನು ಅಪಾಯಿಂಟ್ಮೆಂಟ್ ಲೆಟರ್ ಇರ್ಬೋದು, ಪ್ರಮೋಷನ್ ಕೊಟ್ಟಿರುವಂತಹ ರೆಸಲ್ಯೂಷನ್ಸ್ ಇರ್ಬೋದು, ಅಥವಾ ವೃಂದಬಲ ಇರ್ಬೋದು, ವೇತನ ಶ್ರೇಣಿ ಇರ್ಬೋದು, ಆ ರೀತಿ ಅನೇಕ ದಾಖಲೆಗಳನ್ನ ನಾವು ನೌಕರರ ಕಾರಣದಿಂದಾಗಿ, ನಾವು ಸಿಬ್ಬಂದಿಗಳ ಕಾರಣದಿಂದಾಗಿ ನಿರ್ವಹಿಸಬೇಕಾಗತ್ತೆ. ಅವ್ರಿಗೆ ಡೆಲಿಗೇಟ್ ಮಾಡಿದ್ರೆ ಡೆಲಿಗೇಷನ್, ಅಧಿಕಾರ ನಿಯೋಜನೆ, ಅವುಗಳ ಬಗ್ಗೆ ಏನೇನು ದಾಖಲೆಗಳು ಬೇಕಾಗುತ್ತೋ ಅದಷ್ಟನ್ನು ದಾಖಲೆಗಳು ಮೇಂಟೈನ್ ಮಾಡಬೇಕಾಗತ್ತೆ. 2 ಕಾರಣಕ್ಕೆ. ಒಂದು, ಸ್ಟ್ಯಾಚ್ಯುಟರಿಲಿ ಇಟ್ ಈಸ್ ಕಂಪಲ್ಸರಿ, ಕಾನೂನಾತ್ಮಕವಾಗಿ ನಾವು ಅದನ್ನ ನಿರ್ವಹಿಸಬೇಕು. 2ನೇದು, ವ್ಯಾಜ್ಯ, ಎಲ್ಲೋ ವಿವಾದ ಶುರುವಾಯ್ತು ನಮ್ಮ ಮತ್ತು ನೌಕರರ ಮಧ್ಯೆ, ಅವಾಗ ಬೇಕಾಗತ್ತೆ ಇವು. ಹಾಗಾಗಿ ಆ ರೀತಿ ನಾವು ನಿರ್ವಹಿಸಬೇಕಾಗತ್ತೆ. ಕಲ್ಯಾಣ ಕಾಯ್ದೆಗಳು ಅಂತೀವಿ, PF, ESI, ಗ್ರಾಚ್ಯುಟಿ. ಕಾರ್ಮಿಕ ಕಾಯ್ದೆಗಳಲ್ಲಿ 2 ಇದೆ, ನಿಯಂತ್ರಣ ಕಾಯ್ದೆಗಳು ಮತ್ತು ಕಲ್ಯಾಣ ಕಾಯ್ದೆಗಳು. ನಾನು ಮುಂದೆ ಅದನ್ನು ಹೇಳುವಾಗ ಹೇಳ್ತೀನಿ. ನಿಯಂತ್ರಣ ಕಾಯ್ದೆಗಳು ಕೆಲವೊಂದಿದೆ, ಕಲ್ಯಾಣ ಕಾಯ್ದೆಗಳು ಕೆಲವೊಂದಿದೆ. ಈ PF, ESI, ಗ್ರಾಚ್ಯುಟಿ ಇವುಗಳೆಲ್ಲ ಕಲ್ಯಾಣ ಕಾಯ್ದೆಗಳು, ಸಿಬ್ಬಂದಿಗಳ ಕಲ್ಯಾಣಕ್ಕೋಸ್ಕರ ಇರುವಂತದ್ದು. ಅಂತಹ ಕಾಯ್ದೆಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ನಮ್ಗೆ PF ಅನ್ವಯಿಸುತ್ತೆ. ನಮ್ಮಲ್ಲಿ 20 ಜನಕ್ಕಿಂತ ಹೆಚ್ಚಿನ ಸಿಬ್ಬಂದಿಗಳಿದ್ದಾರೆ, ಹಾಗಾದ್ರೆ ನಮ್ಗೆ ಅನ್ವಯಿಸುತ್ತೆ. ESI ಅಪ್ಲೈ ಆಗತ್ತೆ ನಮಗೆ. 50 ಜನರಿಗಿಂತ ಜಾಸ್ತಿ ನಮ್ಮಲ್ಲಿ ಎಂಪ್ಲಾಯೀಸ್ ಇದ್ದಾರೆ, ನಾವು ಹಂಗಾದ್ರೆ ESI ಅಪ್ಲೈ ಮಾಡ್ಕೊಳ್ಬೇಕು.
ಸಾರಿ PF 50 ಜನಕ್ಕಿಂತ ಜಾಸ್ತಿ, ESI 20 ಜನರಿಗಿಂತ ಜಾಸ್ತಿ, ಗ್ರಾಚ್ಯುಟಿ 5 ಜನರಿಗಿಂತ ಜಾಸ್ತಿ ಇದ್ರೆ ಗ್ರಾಚ್ಯುಟಿ ಆಕ್ಟ್ ಅಪ್ಲೈ ಆಗುತ್ತೆ. ಬೋನಸ್ ಕಾಯ್ದೆ 20 ಜನರಿಗಿಂತ ಜಾಸ್ತಿ ಇದ್ರೆ ಬೋನಸ್ ಕಾಯ್ದೆ ಅಪ್ಲೈ ಆಗುತ್ತೆ. ಹೀಗೆ ಅನೇಕ ಕಾಯ್ದೆಗಳಿದ್ದಾವೆ. ಅಂತಹ ಸಂಬಂಧಪಟ್ಟಂತಹ ದಾಖಲೆಗಳು ಆಯಾ ಕಾಲಘಟ್ಟದಲ್ಲಿ ಯಾವಾಗ ಅದು ಅನ್ವಯಿಸುತ್ತೋ ಆವಾಗೆಲ್ಲ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಇದಲ್ದೇನೆ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ, ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಬೇಕಾಗತ್ತೆ. ನಾವು ತೂಕ ಮತ್ತು ಅಳತೆ, ವೇಟ್ಸ್ ಅಂಡ್ ಮೆಜರ್ಮೆಂಟ್ ಆಕ್ಟ್ ಇರ್ಬೋದು, ಆಹಾರ ಸಂರಕ್ಷಣಾ ಕಾಯ್ದೆ FSSAI, ಫುಡ್ ಸೇಫ್ಟಿ ಅಂಡ್ ಇದು ಆ ಕಾಯ್ದೆ ಇದೆ, FSSAI ಅಂತ ಹೇಳ್ತೀವಿ. ಪೊಟ್ಟಣ ಸಾಮಗ್ರಿಗಳು ಅಂದ್ರೆ ಪ್ಯಾಕೇಜಿಂಗ್ ಕಮಾಡಿಟೀಸ್ ಆಕ್ಟ್, ಸ್ಟ್ಯಾಂಪ್ ಡ್ಯೂಟಿ ಆಕ್ಟ್, ಇವುಗಳ ಕೆಳಗಡೆ ಎಲ್ಲ ನಾವು ನಿರ್ವಹಿಸಬೇಕು, ದಾಖಲೆಗಳು ನಿರ್ವಹಿಸಬೇಕು. ಇತ್ತೀಚೆಗೆ ಸ್ಟ್ಯಾಂಪ್ ಆಕ್ಟಿನ ಕೆಳಗಡೆಗೆ ಕೆಲವೊಂದು ಸಹಕಾರ ಸಂಸ್ಥೆಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಸ್ಟ್ಯಾಂಪ್ ಆಕ್ಟ್ ನಮ್ಗೆ ಅಪ್ಲೈ ಆಗತ್ತೆ, ನಾವು ಲೋನ್ ಸಾಲ ಪತ್ರಗಳಿಗೆ ಸ್ಟ್ಯಾಂಪ್ ಡ್ಯೂಟಿ ಕೊಡ್ತಾ ಇದೀವೋ ಇಲ್ವೋ. 1 ಲಕ್ಷಕ್ಕೆ ಮೀರಿದ ಇದಕ್ಕೆ ನಾನು ಮುದ್ರಾಂಕ ಶುಲ್ಕ ಕಾಯ್ದೆಗಳ ಬಗ್ಗೆ ಕೂಡ ಹೇಳ್ತೀನಿ ಮುಂದಿನ ಅವಧಿಯಲ್ಲಿ. ಒಂದೊಂದೇ ಕಾಯ್ದೆಗಳನ್ನ ತಗೊಳ್ತೀನಿ. ಇದಿಷ್ಟು ಕಾಯ್ದೆ, ಸುಮಾರು 44 ಕಾಯ್ದೆಗಳನ್ನ ನಾನು ಲಿಸ್ಟ್ ಔಟ್ ಮಾಡಿಟ್ಟಿದ್ದೀನಿ. ಅಷ್ಟು ಕಾಯ್ದೆಗಳ ಬಗ್ಗೆ ನಾವು ಒಂದಿಷ್ಟು ಬೇಸಿಕ್ಸ್ ಅನ್ನ ತಿಳ್ಕೊಳ್ಬೇಕಾಗತ್ತೆ. ಅವುಗಳನ್ನು ತಗೊಳ್ಳೋಣ ಮುಂದಿನ ಹಂತದಲ್ಲಿ. ಈ ಸರಣಿ ಮುಗಿದ ನಂತರ, ಅಂದ್ರೆ ಈ ಲೆಕ್ಕಪತ್ರಗಳು ಮತ್ತು ದಾಖಲೆಗಳು ಮತ್ತು ಲೆಕ್ಕಪತ್ರಗಳ ಮುಗಿದ ನಂತರ ನಾವು ವಿವಿಧ ಕಾನೂನುಗಳ ಬಗ್ಗೆ ತಿಳ್ಕೊಳ್ಳೋಣ. ಆವಾಗ ಸುಮಾರು 44 ಕಾನೂನುಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂತಹ ಕಾನೂನುಗಳು ಅನ್ವಯಿಸುತ್ತಾ ಇದೆ ಅಂದ್ರೆ ಅಂತಹ ಕಾನೂನುಗಳಲ್ಲಿ ಏನು ದಾಖಲೆಗಳನ್ನು ನಿರ್ವಹಿಸಬೇಕು, ಅವುಗಳು ಬೇಕು. ಸಹಕಾರ ಸಂಘಕ್ಕೆ ಅನ್ವಯಿಸುವಂತ ಇತರೆ ಕಾಯ್ದೆಗಳು ಯಾವ್ದಾದ್ರು ಇದ್ರೆ, ಅಂದ್ರೆ ಆಯಾ ಚಟುವಟಿಕೆಗೆ ಅನ್ವಯವಾಗಿ ಬೇರೆ ಬೇರೆ ಕಾಯ್ದೆಗಳು ಅನ್ವಯಿಸತ್ತೆ. ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಪ್ಲೈ ಆಗ್ಬಹುದು. ಯಾವುದು ಗ್ರಾಮ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿಗಿಂತ ಎಬವ್ ಲೆವೆಲ್ ಅಲ್ಲಿ, ಅಂದ್ರೆ ಮುನ್ಸಿಪಾಲಿಟಿ ಅಥವಾ ಸಿಟಿ ಕಾರ್ಪೊರೇಷನ್, ನಗರಸಭೆ ಅಥವಾ ಮಹಾನಗರ ಪಾಲಿಕೆ ಅಥವಾ ಈ ರೀತಿಯ ಇದರಲ್ಲಿರುವಂತಹ ಎಲ್ಲ ಇದಕ್ಕೆ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಪ್ಲೈ ಆಗತ್ತೆ. ಆವಾಗ ಅದನ್ನು ಅನ್ವಯಿಸ್ಕೊಳ್ಬೇಕು. ಹಾಗೆ ಏನೇನು ಆಕ್ಟ್ಗಳು ಅಪ್ಲೈ ಆಗತ್ತೆ ಅದಷ್ಟನ್ನು ದಾಖಲೆಗಳನ್ನು ನಾವು ನಿರ್ವಹಿಸಬೇಕಾಗತ್ತೆ. ಅದನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಸೂಕ್ತವಾಗಿ ಡೆಲಿಗೇಷನ್ ಮಾಡಿದಂತಹ ನೌಕರರು ಅದನ್ನ ನಿರ್ವಹಿಸಬೇಕಾಗತ್ತೆ. ಸೊ ಈಗ ಕಾನೂನಾತ್ಮಕ ದಾಖಲೆಗಳಾಯ್ತು. ಇತರೆ ದಾಖಲೆಗಳು ಯಾವ್ದು ಆದರೆ ಅಂದ್ರೆ ಈ ಯಾವುದೇ ವರ್ಗಕ್ಕೆ 7 ವರ್ಗಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈ 3 ಕಂತಿನಲ್ಲಿ 7 ವರ್ಗಗಳ ದಾಖಲೆಗಳನ್ನ 7 ವಿಧವಾದ ದಾಖಲೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಆ ಯಾವುದೂ ವಿಧಗಳಿಗೆ ಸೇರದಂತಹ ದಾಖಲೆಗಳು ಯಾವ್ದಾರು ಇದ್ರೆ ಅದನ್ನ ಇತರೆ ದಾಖಲೆಗಳು ಅಂತ ಹೇಳ್ತೀವಿ. ಸಂಸ್ಥೆ ನಿರ್ವಹಿಸಬೇಕು, ಆದ್ರೆ ಯಾವುದೇ ವರ್ಗಕ್ಕೆ ಸೇರೋದಿಲ್ಲ. ಕೆಲವೊಮ್ಮೆ ಏನಾಗತ್ತೆ, ನಾವು ಒಂದಿಷ್ಟು ಉಪನಿಯಮ ಮಾಡ್ಕೊಂಡಿರ್ತೀವಿ, ಅದ್ರ ಪ್ರಕಾರ ಕೆಲವೊಂದು ದಾಖಲೆಗಳನ್ನು ನಿರ್ವಹಿಸಬೇಕಾಗತ್ತೆ. ನಮ್ಮದೇ ಉಪನಿಯಮಗಳ ಕೆಳಗೆ ಮಾಡ್ಬೇಕಾದಂತಹ ದಾಖಲೆಗಳು ಬೇರೆ ಯಾವುದೇ ವರ್ಗಕ್ಕೆ ಸೇರದೆ ಇರ್ಬೋದು. ಅಥವಾ ಸಿಬ್ಬಂದಿ ಸೇವಾ ನಿಯಮದಂತೆ ಸಹಕಾರ ಸಂಸ್ಥೆಗಳು ನಿರ್ವಹಿಸಬೇಕಾದಂತಹ ಕೆಲವು ದಾಖಲೆಗಳಿರ್ಬೋದು. ಅದು ಬೇರೆ ಯಾವುದೇ ಶಾಸನಾತ್ಮಕ ದಾಖಲೆಗಳು, ಕಾನೂನಾತ್ಮಕ ದಾಖಲೆಗಳು, ಲೀವ್ ಲೆಟರ್ ಫಾರ್ ಎಕ್ಸಾಂಪಲ್. ನಿಮ್ಮ ರಜಾ ಅರ್ಜಿಗಳು ಯಾವ ಕಾನೂನು ಆಗತ್ತೆ, ರಜಾ ಅರ್ಜಿ ಯಾವುದೇ ಕಾನೂನು ಯಾವುದೇ ನಮ್ಮ ಸೇವಾ ನಿಯಮಗಳನ್ನು ರಜಾ ಅರ್ಜಿ ಸಲ್ಲಿಸಬೇಕು ಅಂತಿದೀವಿ. ಓರಲ್ ಆಗೂ ಮಾಡ್ಬೋದು ಅಥವಾ ಅರ್ಜಿ ಸಲ್ಲಿಸು ಮಾಡ್ಬೋದು. ಆವಾಗ ಅದು ನಮಗೆ ದಾಖಲೆ ಆಗತ್ತೆ. ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ನೀವು ಪತ್ರ ವ್ಯವಹಾರ ಮಾಡಿದೀವಿ, ಔಪಚಾರಿಕವಾಗಿ ಮಾಡುವಂತದ್ದು ಒಡಂಬಡಿಕೆಗಳಾಗತ್ತೆ, ಕರಾರುಗಳಾಗತ್ತೆ, ಅಥವಾ ಯಾವುದೋ ವ್ಯವಹಾರ ನಿಮಿತ್ತ ಮಾಡಿದೀವಿ. ಅನೌಪಚಾರಿಕವಾಗಿ ಕೂಡ ನಾವು ಸಂಘ ಸಂಸ್ಥೆಗಳ ಜೊತೆಗೆ ಅಥವಾ ಬೇರೆ ವ್ಯಕ್ತಿಗಳ ಜೊತೆಗೆ ಅನೌಪಚಾರಿಕವಾಗಿ ಪತ್ರ ವ್ಯವಹಾರ ಮಾಡಿರ್ತೀವಿ. ಅದು ಆ ಕಾಲಘಟ್ಟದಲ್ಲಿ ನಮಗೆ ಇಂಪಾರ್ಟೆಂಟ್ ಆಗತ್ತೆ ಅದು. ಹಾಗಾಗಿ ಅಂತಹ ದಾಖಲೆಗಳೇನಾದಿದ್ರೆ ಅವು ಕೂಡ ಇತರೆ ದಾಖಲೆಗಳು ಬರುತ್ತೆ. ಸೊ ಇತರೆ ದಾಖಲೆಗಳಿಗೆ ಇದೇ ಉದಾಹರಣೆಗಳನ್ನೇ ತಗೊಂಡು ನಾವು ಮುಂದುವರಿಯೋಣ. ಇನ್ನು ಈ ದಾಖಲೆಗಳ ನಿರ್ವಹಣೆ ಹೇಗಿರ್ಬೇಕು ಅನ್ನೋದನ್ನ ನಾನು ಹಿಂದೆ ಹೇಳಿದ್ದೆ ನಿಮ್ಗೆ. ಆದ್ರೆ ಆವಾಗ ನಿಮಗೆ ಒಂದು ಪಾಯಿಂಟ್ ಹೇಳಿದ್ದೆ, ನಿಮ್ಗೆ ನೆನಪಿರ್ಬೋದು. ದಾಖಲೆ ನಿರ್ವಹಣೆಗೆ ಪ್ರತಿಯೊಂದು ಸಂಸ್ಥೆಯು
ತನ್ನದೇ ಆದ ದಾಖಲೆ ನಿರ್ವಹಣಾ ಪದ್ಧತಿಯನ್ನು ಇಟ್ಕೊಳ್ಬೇಕು ಅಂತ. ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅದು ಇರಲೇಬೇಕು. ಅದಿಲ್ಲದಿದ್ದರೆ ಆ ದಾಖಲೆಗಳನ್ನ ಆ ರೀತಿ ಮಾಡ್ಲಿಕ್ಕೆ ನಮಗೇನಿದೆ, ಸೂಚನೆಯಲ್ಲಿದೆ ಅಥವಾ ಮಾರ್ಗದರ್ಶನೆಯಲ್ಲಿದೆ, ನಿರ್ದೇಶನೆಯಲ್ಲಿದೆ ಅಥವಾ ಮಾಡಬೇಕು ಅನ್ನೋದು ಏನಿದೆ ಅನ್ನೋ ಪ್ರಶ್ನೆ ಬಂದ್ರೆ ದಾಖಲೆ ನಿರ್ವಹಣಾ ನೀತಿ ಬೇಕಾಗುತ್ತೆ, ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಪಾಲಿಸಿ. ಹೆಚ್ಚಿನ ಸಹಕಾರಿಗಳಲ್ಲಿ ನಿಮ್ಮಲ್ಲಿ ನಾನು ಓಪನ್ ಆಗಿ ಕೇಳ್ಕೊಳ್ಳುವಂಥದ್ದು, ನಿಮ್ಮಲ್ಲಿ ಎಷ್ಟು ಸಹಕಾರ ಸಂಸ್ಥೆಗಳು ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಪಾಲಿಸಿ ಮಾಡ್ಕೊಂಡಿದ್ದೀವಿ? ಆದ್ರೆ ಒಂದು ಸಂಸ್ಥೆಯಾಗಿ ನಿರ್ವಹಿಸಬೇಕು ಅಂದ್ರೆ ಡಾಕ್ಯುಮೆಂಟ್ ನಿರ್ವಹಣಾ ದಾಖಲೆ ನಿರ್ವಹಣಾ ನೀತಿ ಬೇಕಾಗತ್ತೆ. ಡಾಕ್ಯುಮೆಂಟ್ ಇಟ್ ಇಸ್ ಎ ಪಾಲಿಸಿ. ಪ್ರಾರಂಭಿಕ ಹಂತದಲ್ಲೇ ಇದನ್ನ ಮಾಡ್ಕೊಳ್ಬೇಕಾಗಿತ್ತು. ದಾಖಲೆಗಳ ನಿರ್ವಹಣಾ ನೀತಿ ಹೇಗಿರ್ಬೇಕು ನಮ್ದು? ನಮ್ಮ ಸಂಸ್ಥೆಯ ಅಗತ್ಯಕ್ಕನುಗುಣವಾಗಿ ಒಂದು ಸಮಗ್ರ ಮತ್ತು ಸದೃಢ, ಒಂದು ಕಾಂಪ್ರಿಹೆನ್ಸಿವ್ ಅಂಡ್ ರೋಬಸ್ಟ್. ಅದು ಎರಡು ಪದಗಳು ತುಂಬಾ ಇಂಪಾರ್ಟೆಂಟ್. ಒಂದು ಕಾಂಪ್ರಿಹೆನ್ಸಿವ್ ಆಗಿರ್ಬೇಕು, ಸಮಗ್ರವಾಗಿರ್ಬೇಕು, ಅದರಲ್ಲಿ ಯಾವುದೇ ಒಂದು ಅಂಶ ಬಿಟ್ಟೋಯ್ತು ಇಲ್ಲ. ಹಾಗೆ ಸದೃಢವಾಗಿರಬೇಕು, ಅಂದರೆ ಅದರಲ್ಲಿ ಯಾವುದೇ ವಿಚಾರಗಳು ಅಸ್ಪಷ್ಟ, ಗೊಂದಲ ಇರಬಾರದು. ಸದೃಢವಾಗಿರುವಂತಹ ನಿರ್ದಿಷ್ಟವಾದಂತಹ ಒಂದು ದಾಖಲಾ ನಿರ್ವಹಣಾ ನೀತಿಯನ್ನ ರೂಪಿಸಬೇಕು. ಯಾರು ರೂಪಿಸಬೇಕು? ಆಡಳಿತ ಮಂಡಳಿ. ಈ ನೀತಿಯನ್ನು ರೂಪಿಸುವಾಗ ಬೇರೆ ಬೇರೆ ಕಾನೂನುಗಳ ಅನ್ವಯ ಏನ್ ಅನ್ವಯ ಆಗತ್ತೆ ಅನ್ನೋದನ್ನ ಕಾನೂನುಗಳನ್ನು ಗಮನ ಇಟ್ಕೊಂಡು ನಾವು ಇದ್ ಮಾಡ್ಬೇಕು. ಈ ಫಾರ್ ಎಕ್ಸಾಂಪಲ್ ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗತ್ತೆ. ಯಾವ ದಾಖಲೆಗಳನ್ನು ಎಷ್ಟೆಷ್ಟು ವರ್ಷ ನಿರ್ವಹಿಸಬೇಕು ಅನ್ನೋದನ್ನು ಹೇಳುವಾಗ ನಾವು ಲಿಮಿಟೇಷನ್ ಆಕ್ಟ್ ವಿರುದ್ಧವಾಗಿ ಹೇಳುವಂತಿಲ್ಲ. ಲಿಮಿಟೇಷನ್ ಆಕ್ಟ್ ಅಲ್ಲಿ ದಾಖಲೆಗಳು ಮಿನಿಮಮ್ ಇಷ್ಟು ವರ್ಷ ಇರಬೇಕು. ಯಾವ್ಯಾವ ದಾಖಲೆಗಳು 1 ವರ್ಷ ಇರಬೇಕು, ಯಾವ್ಯಾವ ದಾಖಲೆಗಳು 3 ವರ್ಷ ಇರಬೇಕು, ಯಾವ್ಯಾವ ದಾಖಲೆಗಳು 21 ವರ್ಷ ಇರಬೇಕು. ಲಿಮಿಟೇಷನ್ ಆಕ್ಟ್ ಅಲ್ಲಿ ದಾಖಲೆಗಳ ಬಗ್ಗೆ ಕೆಲವೊಂದು ಮಾಹಿತಿಗಳು ಸಿಗತ್ತೆ. ಅದ್ರ ಪ್ರಕಾರ ಅದಕ್ಕಿಂತ ಕಡಿಮೆ ಇಲ್ಲದಂತೆ ನಾವು ನಮ್ಮ ನೀತಿಯನ್ನು ರೂಪಿಸಬೇಕು. ಅದಕ್ಕಿಂತ ಜಾಸ್ತಿ 3 ವರ್ಷ ಅಂತ ಹೇಳಿದ್ರೆ 5 ವರ್ಷ ಇಡ್ತೀವಿ, ಜೈ. 3 ವರ್ಷ ಅಂತ ಹೇಳಿದ್ರೆ 1 ವರ್ಷಕ್ಕೆ ಇಡ್ತೀವಿ, ನೋ, ತಪ್ಪಾಗತ್ತೆ. ಈ ದಾಖಲೆಗಳ ನಿರ್ವಹಣಾ ನೀತಿ ಏನ್ ಪಾಲಿಸಿ ಮಾಡ್ತೀವಿ, ಇದು ಸಮಗ್ರವಾಗಿರಬೇಕು. ಅಂದ್ರೆ ಸೃಜನೆಯಿಂದ ಹಿಡಿದು ವಿಲೇವಾರಿವರೆಗೆ ಎಲ್ಲ ಆಯಾಮಗಳನ್ನು ಒಳಗೊಂಡಿರ್ಬೇಕು. ದಾಖಲೆಗಳು ಸೃಷ್ಟಿಯಾಗಿ ನಾಶ ಆಗೋವರೆಗೆ, ಹುಟ್ಟಿನಿಂದ ಸಾಯೋವರೆಗೆ ದಾಖಲೆಗಳು ಯಾವ ರೀತಿ ಹುಟ್ಟಿಸೋದು, ಯಾರು ಹುಟ್ಟಿಸ್ಬೇಕು, ಯಾವ ರೀತಿ ಹುಟ್ಟಿಸ್ಬೇಕು ಅನ್ನೋದ್ರಿಂದ ಹಿಡಿದು ಸಾಯೋದು ಯಾವ ರೀತಿ ಸಾಯ್ಬೇಕು, ಯಾವ ರೀತಿ ಅದನ್ನ ಸಾಯಿಸ್ಬೇಕು ಅನ್ನೋದರವರೆಗೆ ನಾವು ಹೇಳ್ಬೇಕಷ್ಟೆ. ನಿರ್ವಹಣೆ ಇರ್ಬೋದು, ಎಲ್ಲ ಬೇರೆ ಬೇರೆ ಆಯಾಮಗಳಿವೆ, ಬೇರೆ ಬೇರೆ ಪ್ಯಾರಾಮೀಟರ್ಸ್ ನಲ್ಲಿ ನೋಡಿ ಅದನ್ನ ಮಾಡಿರ್ಬೇಕು. ಮತ್ತೆ ಈ ದಾಖಲೆ ನಿರ್ವಹಣಾ ಪದ್ಧತಿಯನ್ನು ಮಾಡಿದ ನಂತರ ಅದಕ್ಕೆ ಡೆಲಿಗೇಷನ್ ಹೇಗ್ ಮಾಡ್ಬೇಕು ಅನ್ನೋದನ್ನ ದಾಖಲೆ ನಿರ್ವಹಣಾ ಪದ್ಧತಿಯಲ್ಲಿ, ನೀತಿಯಲ್ಲಿ ಹೇಳಿರ್ಬೇಕು. ಈ ಪಾಲಿಸಿಯಲ್ಲಿ ಡೆಲಿಗೇಷನ್ ಹೇಗ್ ಮಾಡ್ಬೇಕು, ಯಾವ ಡಾಕ್ಯುಮೆಂಟ್ಸ್ ಅನ್ನ ಯಾರ್ಯಾರು ನಿರ್ವಹಿಸಬೇಕು ಅನ್ನೋದು ಹೇಗೆ ನಿರ್ಧರಿಸಬೇಕು ಅನ್ನೋ ನೀತಿಯನ್ನ ನಾವು ಇದ್ ಮಾಡ್ಬೇಕು. ಬ್ರಾಂಚ್ ಮ್ಯಾನೇಜರ್ಸ್ ಇದ್ರೆ ಅವ್ರಿಗೆ ಏನೇನು ನಿರ್ವಹಣೆ ಮಾಡ್ಬೇಕಾಗತ್ತೆ, ನಮ್ಮಲ್ಲಿ HR ಇದ್ದಾರೆ, ಅವ್ರು ಯಾವ್ದಾವ್ದು ನಿರ್ವಹಣೆ ಮಾಡ್ಬೇಕಾಗತ್ತೆ. ಹೀಗೆ ಅನೇಕ ಈ ವಿಚಾರಗಳನ್ನ ನಾವು ಇದ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ದಾಖಲೆ ನಿರ್ವಹಣಾ ಪ್ರಕ್ರಿಯೆ ಏನಿದೆ, ಪ್ರಾಸೆಸ್ ಏನಿದೆ, ಅದನ್ನ ಸಮಗ್ರವಾಗಿ ಸರಿಯಾಗಿ ವಿವರಿಸಿರ್ಬೇಕು. ಮತ್ತೆ ಆ ಪ್ರಕ್ರಿಯೆಯನ್ನ ಸೂಕ್ತವಾಗಿ ನಿಯೋಜನೆ ಮಾಡೋದು ಯಾರಿಗೆ ಅನ್ನೋದನ್ನ ಹೇಳಿರ್ಬೇಕು. ಮತ್ತೆ ಅತಿ ಮುಖ್ಯವಾಗಿ ನಮ್ಮಲ್ಲಿ ಒಂದು ದಾಖಲಾ ನಿರ್ವಹಣಾ ಪದ್ಧತಿ ಇದೆ ಅಥವಾ ನೀತಿ ಇದೆ ಅನ್ನೋದು ನಮ್ಮ ಸಂಸ್ಥೆ ಎಲ್ಲರಿಗೂ ಗೊತ್ತಿರಬೇಕು. ಎಲ್ಲರಿಗೂ ಅಂದ್ರೇನು? ಸದಸ್ಯರು, ನಿರ್ದೇಶಕರು, ಪದಾಧಿಕಾರಿಗಳು, ಸಿಬ್ಬಂದಿಗಳು, ಇವರೆಲ್ಲರಿಗೂ ಗೊತ್ತಿರಬೇಕು. ಸಿಬ್ಬಂದಿಗಳಿಗೆ ಅತಿ ಮುಖ್ಯವಾಗಿ ಗೊತ್ತಿರಬೇಕು. ಯಾಕೆಂದ್ರೆ ದಾಖಲೆ ನಿರ್ವಹಣೆಯಲ್ಲಿ ಅವರ ಪಾತ್ರ ಹೆಚ್ಚಿರ್ತದೆ. ಹಾಗಾಗಿ ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತ ಆಗ್ಬಾರ್ದು. ಯಾರೇ ನಮ್ಮಲ್ಲಿ ಸಿಬ್ಬಂದಿಯಾಗಿ ನಿಯೋಜನೆಗೊಂಡ್ರು ಅಂದ್ರೆ ಅವರಿಗೆ ದಾಖಲೆ ನಿರ್ವಹಣಾ ನೀತಿಯನ್ನು ನಾವು ಹೇಳ್ಕೊಡ್ಬೇಕು ಅಥವಾ ತೋರಿಸ್ಕೊಡ್ಬೇಕು, ಅದರ ಬಗ್ಗೆ ಮಾಹಿತಿ ಕೊಡಬೇಕು, ತರಬೇತಿ ಕೊಡಬೇಕು. ಈ ದಾಖಲೆ ನಿರ್ವಹಣಾ ನೀತಿಯಲ್ಲಿ ಏನೇನು ಮಾಮೂಲಾಗಿರ್ತದೆ ಅಂದ್ರೆ, ಅಥವಾ ಅದರ ಅಂಶಗಳು ಏನೇನಿದೆ? ಮೊದಲನೇದಾಗಿ ಗೌಪ್ಯತೆ ಮತ್ತು ಭದ್ರತೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇರಬೇಕು. ನಮ್ಮ ಸಂಸ್ಥೆಯ ದಾಖಲೆಗಳು ಅದರ ಗೌಪ್ಯತೆಯನ್ನು ಕಾಪಾಡ್ಕೊಳ್ಬೇಕು ಮತ್ತು ಭದ್ರತೆಯನ್ನು ಕಾಪಾಡಬೇಕು. ಅದರ ನೀತಿ ನಿರ್ವಹಣೆ, ಭದ್ರತೆ ಅಂತ ಹೇಳಿದ್ರೆ ಇಲ್ಲಿ ಏನು,
ಭದ್ರತೆಯಾಗಿ ನಾವು ಇದರಲ್ಲೇ ಇಡ್ಬೇಕಾ ಸರ್, ನಾವು ಭದ್ರತಾ ಕೊಠಡಿಯಲ್ಲೇ ಇಡ್ಬೇಕಾ? ಆ ರೀತಿ ಅಲ್ಲ. ಆದರೆ ಎಷ್ಟೋ ಕಡೆ ನಾವು ನೋಡ್ತೀವಿ, ಬೆಂಕಿಗೆ ಆಹುತಿ ಆಗಿ ದಾಖಲೆಗಳು ನಾಶ, ಹೆಚ್ಚಿನ ಮಳೆ ಬಂದು ದಾಖಲೆಗಳು ನಾಶ. ಎಲ್ಲೋ ದಾಖಲೆಗಳನ್ನ ನಾವು ಅಂಡರ್ಗ್ರೌಂಡ್ ಅಲ್ಲಿ ಯಾರಿಗೂ ಬೇಡ ಅಂತ ಹೇಳಿ ಅಲ್ಲಿ ತಗೊಂಡೋಗಿ ಇಟ್ಟಿರ್ತೀವಿ. ಮಳೆ ಬಂದಾಗ ಅಷ್ಟು ನೀರಿಗೆ ಆಹುತಿ ಆಗ್ಬಿಡುತ್ತೆ. ಅಥವಾ ಕಳ್ಳರು ಬಂದ್ರು ದಾಖಲೆಯನ್ನು ಕತ್ಕೊಂಡು ಹೋದ್ರು. ಯಾವುದೇ ರೀತಿ ಆ ರೀತಿ ಆಗ್ಬಾರ್ದು. ಅದಕ್ಕೆ ಭದ್ರತೆಗೆ ಪ್ರಾಶಸ್ತ್ಯ ಕೊಡಬೇಕು. ಈಗಿನ ಕಾಲಮಾನಕ್ಕೆ ಬದಲಾವಣೆ ಆದಂಗೆ, ಈಗಿನ ಕಾಲಮಾನಕ್ಕೆ ತಕ್ಕಂತೆ ದಾಖಲೆಗಳನ್ನ ಡಿಜಿಟೈಸೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಅಳವಡಿಸ್ಕೊಳ್ಳಿ. ಡಿಜಿಟೈಸೇಷನ್ ಮಾಡೋದ್ರಿಂದ ತುಂಬಾ ಸೇಫ್ ಆಗಿರುತ್ತೆ ದಾಖಲೆಗಳು. ಎಲ್ಲೋ ಒಂದು ಕಳೆದೋಯ್ತು ಅಂದ್ರೆ ಡಿಜಿಟೈಸ್ ಆದ್ರೆ ಮಲ್ಟಿಪಲ್ ಕಡೆಗೆ ಸ್ಟೋರ್ ಮಾಡ್ಬೋದು, ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ಸ್ಟೋರ್ ಮಾಡ್ಬೋದು. ಪೆನ್ ಡ್ರೈವ್ ನಲ್ಲಿ ಇಟ್ಕೊಳ್ಬಹುದು, ಹಾರ್ಡ್ ಡ್ರೈವ್ ನಲ್ಲಿ ಇಡ್ಬೋದು, ಗೂಗಲ್ ಡ್ರೈವ್ ನಲ್ಲಿ ಇಡ್ಬೋದು. ಹಾಗಾಗಿ ಡಿಜಿಟೈಸ್ ಮಾಡಿದ ದಾಖಲೆಗಳು ಹೆಚ್ಚು ಸೇಫ್ ಆಗಿರ್ತದೆ. ಹಾಗಾಗಿ ಡಿಜಿಟೈಸ್ ಮಾಡ್ಲಿಕ್ಕೂ ನೀವು ಕ್ರಮ ತಗೊಳ್ಬಹುದು, ತಪ್ಪೇನಿಲ್ಲ. ಮತ್ತೆ ಕಾಲಕ್ಕೆ ಅನುಗುಣವಾಗಿ ಈ ನೀತಿಯನ್ನ ತಿದ್ದುಪಡಿ ಮಾಡ್ತಾ ಬರ್ಬೇಕು. ಸಾರ್, ನಾವು 1931ರಲ್ಲಿ ಶುರು ಮಾಡಿದ್ವಿ, ಆವಾಗಿಂದ ಒಂದೇ ನೀತಿ ಇಲ್ಲ. ಆಗಿನ ಕಾಲಮಾನ, ಆಗಿನ ಪದ್ಧತಿ, ಆಗಿನ ವ್ಯವಹಾರ ನೀತಿಗಳು ತುಂಬಾ ಬದಲಾವಣೆ ಆಗಿದೆ. ಎಲ್ಲ ಏರಿಯಾದಲ್ಲೂ ಬದಲಾವಣೆ ಆಗಿರೋದ್ರಿಂದ ಇದೆಲ್ಲ ಕನಿಷ್ಠ 5 ವರ್ಷಕ್ಕೊಮ್ಮೆ ಆದರೂ ಇದನ್ನ ವಿಮರ್ಶೆ ಮಾಡಬೇಕು. ಈ ದಾಖಲೆ ನಿರ್ವಹಣಾ ನೀತಿಯನ್ನ ನಾವು ಹೇಗೆ ಸೃಜನೆ ಮಾಡಬೇಕು, ಹೇಗೆ ಅಳವಡಿಸ್ಕೊಳ್ಬೇಕು ಅಂದ್ರೆ ಇದಕ್ಕೆ ಪರ್ಮಿಷನ್ ಬೇಕಾ ಸರ್? ಇಲ್ಲ. ಈ ನಿರ್ವಹಣಾ ನೀತಿ ಆಂತರಿಕ ನೀತಿ, ಇಂಟರ್ನಲ್ ಪಾಲಿಸಿ ಮ್ಯಾಟರ್ಸ್. ಇದು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ನಮ್ದು ಒಂದು ಆಂತರಿಕ ನಿರ್ವಹಣಾ ನೀತಿ, ಆಂತರಿಕ ನೀತಿ. ಇದು ಇಂಟರ್ನಲ್ ಪಾಲಿಸಿ ಆಗಿರೋದ್ರಿಂದ ಆಡಳಿತ ಮಂಡಳಿ ಇದರ ಜವಾಬ್ದಾರಿ ಹೊರಬೇಕಾಗತ್ತೆ. ಹಾಗಾಗಿ ಇದನ್ನ ರೂಪಿಸ್ಲಿಕ್ಕಾಗ್ಲಿ ಅಥವಾ ಬದಲಾವಣೆ ತಿದ್ದುಪಡಿ ಮಾಡ್ಲಿಕ್ಕಾಗ್ಲಿ ಸರ್ವ ಸದಸ್ಯರ ಸಭೆ ಅನುಮೋದನೆ ಬೇಕಾಗಿಲ್ಲ. ಅನುಮೋದನೆ ತಗೊಳ್ತೀವಿ, ಜೈ, ಆದರೆ ಅಗತ್ಯ ಇಲ್ಲ. ನಿಬಂಧಕರ ಅನುಮತಿ ಬೇಕಾ ಸರ್? ಅಗತ್ಯ ಇಲ್ಲ. ಯಾಕೆಂದ್ರೆ ಇದು ಆಂತರಿಕ ನಿರ್ವಹಣಾ ನೀತಿ. ಹಾಗಾಗಿ ನಮಗೆ ಸರ್ವ ಸದಸ್ಯರ ಸಭೆಯ ಅನುಮತಿ ಆಗ್ಲಿ, ಅನುಮೋದನೆ ಆಗ್ಲಿ, ಅಥವಾ ನಿಬಂಧಕರ ಅನುಮತಿ ಆದ ನಂತರ ಜಾರಿಗೊಳಿಸ್ತೀವಿ. ಬೇರೆ ಪಾಲಿಸಿಗಳಿಗೆ ನೀವು ಅರ್ಥ ಮಾಡ್ಕೊಳ್ಳಿ. ಹಿಂದೊಮ್ಮೆ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಬೈಲಾ ಶುಡ್ ಬಿ ಅಪ್ರೂವ್ಡ್ ಬೈ AR ಅಥವಾ ನಿಬಂಧಕರು ಕನ್ಸರ್ನ್ಡ್ ARDR ಅಥವಾ ಇದು. ನಮ್ಮಲ್ಲಿಯ ಸಬ್ಸಿಡಿಯರಿ ರೂಲ್ಸ್ ಸೌಹಾರ್ದ ಸಹಕಾರಿಯಾಗಿದ್ದರೆ ನಿಮಗೆ AR ಪರ್ಮಿಷನ್ ಬೇಕಾಗೋದಿಲ್ಲ. ಆದರೆ ಸಹಕಾರ ಸಂಘಗಳಾಗಿದ್ರೆ AR ಇಂದ ಅಪ್ರೂವಲ್ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಇದು ಸಬ್ಸಿಡಿಯರಿ ರೂಲ್ಸ್ ಅಲ್ಲ. ಈ ನಿರ್ವಹಣಾ ನೀತಿಗಳು ಇಟ್ಸ್ ಎ ಪಾಲಿಸಿ ಸ್ಟೇಟ್ಮೆಂಟ್, ಪಾಲಿಸಿ. ಹಾಗಾಗಿ ಈ ಪಾಲಿಸಿಗಳಿಗೆ ಅವರ ಅಪ್ರೂವಲ್ ಬೇಕಾಗೋದಿಲ್ಲ. ಆದ್ರೆ ಇದನ್ನ ಎಲ್ಲರಿಗೂ ತಿಳಿಸಿ ಹೇಳಿರ್ಬೇಕು, ಸಿಬ್ಬಂದಿಗಳಿಗೂ ಕೂಡ ತಿಳಿದಿರಬೇಕು, ಎಲ್ಲರಿಗೂ ಗೊತ್ತಿರಬೇಕು. ಸಿಬ್ಬಂದಿಗಳಿಗೆ ಏನೇನಿದೆ ಅನ್ನೋದು, ಅಂದ್ರೆ ನೀತಿಯಲ್ಲಿ ಏನೇನಿದೆ ಅಂತ ಹೇಳಿರ್ಬೇಕು. ಜೊತೆಗೆ ಇದರ ನಿಯೋಜನಾ ಕ್ರಮ, ಯಾರ್ಯಾರಿಗೆ ಹೇಗೆ ನಿಯೋಜಿಸಬೇಕು, ಯಾವ್ಯಾವ ದಾಖಲೆಗಳನ್ನು ಯಾರ್ಯಾರಿಗೆ ಡೆಲಿಗೇಟ್ ಮಾಡಬೇಕು, ಡೆಲಿಗೇಷನ್ ಮಾಡೋದು ಹೇಗೆ ಅನ್ನೋದನ್ನ, ಕೆಲವೊಂದನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡೆಲಿಗೇಟ್ ಮಾಡ್ಬೋದು, ಕೆಲವೊಂದನ್ನ ಪದಾಧಿಕಾರಿಗಳು ಅಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಡೆಲಿಗೇಟ್ ಮಾಡ್ಬೋದು, ಕೆಲವೊಂದನ್ನ ಫುಲ್ ಬೋರ್ಡ್ ಡೆಲಿಗೇಟ್ ಮಾಡ್ಬೇಕಾಗತ್ತೆ. ಆ ರೀತಿ ಯಾವ್ದಾವ್ದನ್ನ ಯಾರ್ಯಾರಿಗೆ ಯಾರ್ಯಾರು ಡೆಲಿಗೇಟ್ ಮಾಡ್ಬೇಕು ಅನ್ನೋ ಕ್ರಮ ಇದೆಯಲ್ಲ, ನಿಯೋಜನಾ ಕ್ರಮ, ಅವುಗಳನ್ನು ಸ್ಪಷ್ಟಪಡಿಸಿರ್ಬೇಕಾಗತ್ತೆ. ಅದು ದಾಖಲೆಗಳ ನಿರ್ವಹಣಾ ನೀತಿಯಲ್ಲಿ ಇರ್ತದೆ. ಮತ್ತೆ ಈ ನೀತಿ, ದಾಖಲೆಗಳ ನಿರ್ವಹಣಾ ನೀತಿ ಅಂತ ಇಟ್ಟಿದೀವಿ ಸರ್, ನಾವು 10 ವರ್ಷದ ಹಿಂದೆನೆ ಮಾಡಿದೀವಿ ಸರ್, ಅದು ನಮ್ಮ ಬೀರುದಲ್ಲಿ ಸುಭದ್ರವಾಗಿದೆ ಸರ್. ಅಲ್ಲ, ಈ ದಾಖಲೆಗಳ ನಿರ್ವಹಣಾ ನೀತಿ ಜಾರಿಯಲ್ಲಿರೋದನ್ನ, ಅನುಸರಣೆ ಮಾಡ್ತಾ ಇರೋದನ್ನ, ಪಾಲನೆ ಮಾಡ್ತಾ ಇರೋದನ್ನ ನಿಯಮಿತವಾಗಿ ಮಂಡಳಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರದಿ ಮಾಡಬೇಕು. 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ. ಅಂದ್ರೆ
ನೀತಿ ಇದೆ ಸರ್, ಒಳಗಡೆ ಇದೆ, ಉಪಯೋಗ ಇಲ್ಲ. ಜಾರಿಯಲ್ಲಿ ಇದೆಯಾ? ಹೌದು. ಇಂತಿಂತ ನೀತಿ ಜಾರಿಯಲ್ಲಿದೆ, ಇಂತಿಂತ ನೀತಿಗೆ ಅನುಗುಣವಾಗಿ ಈ ರೀತಿ ಕ್ರಮಗಳನ್ನು ಇಟ್ಟಿದ್ದೀವಿ, ಇದ್ರ ಪ್ರಕಾರ ಹಿಂಗ್ ಡೆಲಿಗೇಟ್ ಮಾಡಿದೀವಿ, ಇದ್ರ ಪ್ರಕಾರ ಹಿಂಗ್ ವೈಲೇಷನ್ ಆಗಿದೆ, ಇದ್ರ ಪ್ರಕಾರ ಸೂಕ್ತ ಕ್ರಮವನ್ನು ತಗೊಳ್ಬೇಕು, ಎಲ್ಲದನ್ನು ಹೇಳ್ಬೇಕಾಗತ್ತೆ. ಹಾಗಾಗಿ ಮಂಡಳಿಗೆ ನಿಯಮಿತವಾಗಿ, ಅಂದ್ರೆ ರೆಗ್ಯುಲರ್ ಅಂದ್ರೆ ಏನು? 3 ತಿಂಗಳಿಗೊಮ್ಮೆ ಅಂದ್ರೆ 3 ತಿಂಗಳಿಗೊಮ್ಮೆ ಮಾಡಿ. ರೆಗ್ಯುಲರ್ ಅಂದ್ರೆ ದೈನಂದಿನ ಇದ್ರಲ್ಲಿ ಮಾಡ್ಬೇಕಾ? ಬೇಕಾಗಿಲ್ಲ. ವಾರಕ್ಕೊಮ್ಮೆನ ಬೇಕಾಗಿಲ್ಲ. ತಿಂಗಳಿಗೊಮ್ಮೆನ ಬೇಕಾಗಿಲ್ಲ. ಅಟ್ಲೀಸ್ಟ್ 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆನಾದ್ರೂ ಇದನ್ನ ನೋಡಿ, ಇದರಲ್ಲಿ ಈ ರೀತಿ ಲೋಪಗಳಾಗಿದೆ, ಈ ರೀತಿ ತಿದ್ದುಪಡಿ ಬೇಕಾದ್ರೂ ಮಾಡ್ಕೊಳ್ಳೋಣ, ಅಥವಾ ಅದನ್ನ ನಿರ್ವಹಣಾ ಮಾಡಿದ್ದನ್ನ ಪಾಲನೆ ಮಾಡಿದ್ರ ಬಗ್ಗೆ ಮಾಹಿತಿಗಳನ್ನ ಇದಕ್ಕೆ ಆಡಳಿತ ಮಂಡಳಿಗೆ ನೀಡಬೇಕು. ಅಕಸ್ಮಾತ್ ಇದರಲ್ಲಿ ಏನಾದ್ರು ಉಲ್ಲಂಘನೆ ಆಗಿದ್ರೆ ಅದರ ಶಿಸ್ತು ಕ್ರಮ ಅಥವಾ ಶಿಕ್ಷೆ ಬಗ್ಗೆ ಉಲ್ಲೇಖ ಇರಬೇಕು. ಅಂದ್ರೆ ನಿಯೋಜನೆ ಮಾಡಿದ ಕೆಲಸವನ್ನ ಆಯಾ ಸಿಬ್ಬಂದಿಗಳು ಕ್ರಮವಾಗಿ ನಿರ್ವಹಿಸಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಏನು ಶಿಕ್ಷೆ ಕಾದಿದೆ ಅನ್ನೋದು ಗೊತ್ತಿರಬೇಕು. ಶಿಕ್ಷೆ ಬಗ್ಗೆ ಉಲ್ಲೇಖ ಇರಬೇಕು. ಹಾಗಾಗಿ ಆ ರೀತಿ ದಾಖಲೆಗಳ ನಿರ್ವಹಣಾ ನೀತಿಯನ್ನ ನಾವು ಸೃಜನೆ ಮಾಡಬೇಕು. ಸರ್, ಆ ರೀತಿ ದಾಖಲೆಗಳ ನಿರ್ವಹಣಾ ನೀತಿ ಒಂದು ಮಾದರಿಯನ್ನು ತೋರಿಸಬಹುದಾ? ಎಸ್, ಒಂದು ಮಾದರಿಯನ್ನ ನಿಮ್ಮ ಗಮನಕ್ಕೆ ತರ್ತೀನಿ. ಏನೇನು ಇರಬೇಕು ಅನ್ನೋದನ್ನ ಒಂದು ಮಾದರಿಯನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಪೀಠಿಕೆ, ಇಂಟ್ರೊಡಕ್ಷನ್, ಪ್ರಿಯಾಂಬಲ್, ಉದ್ದೇಶ ಏನು, ಅಬ್ಜೆಕ್ಟಿವ್ ಏನು, ಈ ನೀತಿಯ ಅಬ್ಜೆಕ್ಟಿವ್ ಏನು, ಇದರ ಅಗತ್ಯ ಯಾಕೆ, ಇದನ್ನೆಲ್ಲ ಪ್ರಿಯಾಂಬಲ್ ಅಲ್ಲಿ ಮೊದಲ 3 ಅಂಶಗಳಲ್ಲಿ 3 ಅಧ್ಯಾಯದಲ್ಲಿ ನಾವು ಹೇಳ್ತೀವಿ. 4ನೇ ಮತ್ತು 5ನೇ ಅಧ್ಯಾಯದಲ್ಲಿ ಇದರ ವ್ಯಾಪ್ತಿ ಏನು, ಯಾವ್ಯಾವ ದಾಖಲೆಗಳಿಗೆ ಅನ್ವಯಿಸುತ್ತೆ. ವ್ಯಾಪ್ತಿ ಅಂತ ಹೇಳಿದ್ರೆ ನಮ್ಮ ಸಹಕಾರಿ ವ್ಯಾಪ್ತಿ ಅಲ್ಲ, ಯಾವ್ಯಾವ ದಾಖಲೆಗಳು ಈ ದಾಖಲೆಗಳ ನಿರ್ವಹಣಾ ನೀತಿಯಲ್ಲಿ ಬರುತ್ತೆ, ನಮ್ಮ ಸಂಸ್ಥೆಯಲ್ಲಿರುವ ಯಾವ್ಯಾವ ದಾಖಲೆಗಳಿಗೆ ಈ ನೀತಿ ಅನ್ವಯಿಸುತ್ತೆ, ಯಾರ್ಯಾರಿಗೆ ಅನ್ವಯಿಸುತ್ತೆ ಅದು. ಮತ್ತೆ ವ್ಯಾಪ್ತಿ ಅಂತ ಹೇಳಿದ ತಕ್ಷಣ ಸಹಕಾರಿಗೆ ಒಂದು ವ್ಯಾಪ್ತಿ ಇದೆಯಲ್ಲ ಸರ್, ಅದೇ ವ್ಯಾಪ್ತಿನ? ಆ ವ್ಯಾಪ್ತಿ ಅಲ್ಲ. ಮತ್ತೆ ದಾಖಲೆಗಳನ್ನ ಹೇಗೆ ವರ್ಗೀಕರಣ ಮಾಡ್ತೀವಿ? ಶಾಸನಾತ್ಮಕ ದಾಖಲೆಗಳು ಅಂದ್ರೆ ಏನು, ವ್ಯಾವಹಾರಿಕ ದಾಖಲೆಗಳು ಅಂದ್ರೆ ಏನು, ಆಡಳಿತಾತ್ಮಕ ದಾಖಲೆಗಳು ಅಂದ್ರೆ ಏನು, ಕಾನೂನಾತ್ಮಕ ದಾಖಲೆಗಳು ಅಂದ್ರೆ ಏನು, ಇವುಗಳನ್ನೆಲ್ಲ ವರ್ಗೀಕರಣ ಮಾಡ್ಬೇಕಲ್ಲಪ್ಪ. ಇಷ್ಟೊತ್ತು ನಾವು ಕಲ್ತಿದೀವಿ ಕಳೆದ 3 ಇದರಿಂದ ವರ್ಗೀಕರಣವನ್ನ, ವಿಧಗಳನ್ನ, ಅದನ್ನ ಯಾವ ರೀತಿ ವರ್ಗೀಕರಣ ಮಾಡ್ಬೇಕು, ಯಾವುದನ್ನ ಶಾಸನಾತ್ಮಕ ಅಂತೀರಿ, ಯಾವುದನ್ನ ಕಾನೂನಾತ್ಮಕ ಅಂತೀರಿ, ಏನು ಅದರಲ್ಲೂ ಭೇದ ಅಥವಾ ಹೇಗೆ ವರ್ಗೀಕರಣ ಮಾಡ್ಬೇಕು, ಆ ನೀತಿ ಪದ್ಧತಿಯ ಬಗ್ಗೆ ಸ್ಪಷ್ಟೀಕರಣ ಇರ್ಬೇಕಾಗತ್ತೆ. ದಾಖಲೆಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀತಿ ಇರಬೇಕು. ಅಂದ್ರೆ ಪ್ರೊಟೆಕ್ಷನ್ ಪಾಲಿಸಿ, ಯಾವ್ಯಾವ ದಾಖಲೆಗಳನ್ನ ಹೇಗೆ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀತಿ ಇರಬೇಕು. ಮತ್ತೆ ಯಾವ್ಯಾವ ದಾಖಲೆಗಳನ್ನು ಎಷ್ಟು ವರ್ಷ ಇಡ್ತೀವಿ ಅನ್ನೋದ್ರ ಬಗ್ಗೆ ಅದರಲ್ಲಿ ಮೆನ್ಷನ್ ಇರಬೇಕು. ಅವಧಿ, ಸಂರಕ್ಷಣಾ ನೀತಿ ಇರಬೇಕು, ಸಂರಕ್ಷಣಾ ಅವಧಿ ಇರಬೇಕು, ಹಾಗೆ ಸಂರಕ್ಷಣಾ ವಿಧಾನ ಮತ್ತು ಪ್ರಕ್ರಿಯೆ ಯಾವುದು, ಯಾವ ರೀತಿ ಇದರಲ್ಲಿ ನಾವು ಸಂರಕ್ಷಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು. ಸಂರಕ್ಷಣೆ ನಿರ್ವಹಣೆಯ ನಂತರ ಅದನ್ನ ವಿಲೇವಾರಿ ಮಾಡೋದಿದ್ರೆ ಹೇಗಿರ್ಬೇಕು, ವಿಲೇವಾರಿ ನೀತಿ ಏನಿರ್ಬೇಕು. ಹಾಗೆ ದಾಖಲೆಗಳ ನಿರ್ವಹಣಾ ಜವಾಬ್ದಾರಿಗಳನ್ನ ಯಾವ್ಯಾವ ತರ ದಾಖಲೆಗಳಿಗೆ ಯಾರ್ಯಾರು ಜವಾಬ್ದಾರರು, ಯಾರ್ಯಾರಿಗೆ ಜವಾಬ್ದಾರಿಗಳನ್ನ ಹೇಗೆ ನಿಯೋಜನೆ ಮಾಡಬೇಕು. ತರಬೇತಿ ಮತ್ತು ಅರಿವು ಮೂಡಿಸುವಂತ ಕಾರ್ಯಕ್ರಮ ಹೇಗ್ ಮಾಡಬೇಕು, ಅದು ಆ ನೀತಿಯಲ್ಲಿ ಇರಬೇಕು. ಕಾಲಕ್ಕೆ ಇಂತಿಂತ ನೀತಿ, ಇದಕ್ಕೆ ಹೊಸದಾಗಿ ಬಂದವರಿಗೆ ಇಂಡಕ್ಷನ್ ಪ್ರೋಗ್ರಾಮ್ ನಲ್ಲಿ ಇದನ್ನ ಹೇಳ್ಕೊಡ್ಬೇಕು. ನಮ್ಮಲ್ಲಿ ದಾಖಲೆ ನಿರ್ವಹಣಾ ನೀತಿ ಇದೆ, ಅದರಲ್ಲಿ ಇಂತಿಂತದಿದೆ, ಓದ್ಕೊಳ್ಳಿ ಒಮ್ಮೆ. ತಿದ್ದುಪಡಿ ಮಾಡೋದಿದ್ರೆ ಹೇಗೆ, ಪರಿಷ್ಕರಣೆ ಮಾಡೋದಿದ್ರೆ ಹೇಗೆ, ಅವುಗಳ ರೀತಿ ನೀತಿ ಏನು, ಪ್ರಕ್ರಿಯೆ ಏನು, ಅದ್ರ ಬಗ್ಗೆ ಇರಬೇಕು. ಹಾಗೆ ಈ ದಾಖಲೆ ನಿರ್ವಹಣಾ ಪದ್ಧತಿಯನ್ನ ನಾವು ಅನುಸರಿಸ್ಕೊಂಡಿದೀವಿ, ಅಳವಡಿಸ್ಕೊಂಡಿದೀವಿ ಅಂದ್ಮೇಲೆ ಅವುಗಳ ಉಲ್ಲಂಘನೆಗಳು ಯಾವ್ದ್ಯಾವ್ದನ್ನ ಉಲ್ಲಂಘನೆಗಳು ಅಂತ ತಿಳ್ಕೊಳ್ತೀವಿ, ಯಾವ್ದ್ಯಾವ್ದ್ರ ಮೇಲೆ ಶಿಸ್ತು ಕ್ರಮಗಳು ಏನೇನಾಗತ್ತೆ. ದಾಖಲೆಗಳು ಯಾವುದೇ ಒಂದು ನೀತಿಯಲ್ಲಿ ನೀತಿ ಇದೆ ಅಂದ್ರೆ ಅದರ ಉಲ್ಲಂಘನೆಗಳಿಗೆ ಏನು ಶಿಕ್ಷೆ ಅನ್ನೋದನ್ನು ಇರಬೇಕು, ಶಿಸ್ತು ಕ್ರಮಗಳ ಬಗ್ಗೆ ಇರಬೇಕು. ಇಲ್ಲದೆ ಹೋದರೆ ಆ ನೀತಿ ಇದ್ದು ಪ್ರಯೋಜನವಿಲ್ಲ ಅಲ್ವಾ. ಹಾಗಾಗಿ ದಾಖಲೆಗಳ ಬಗ್ಗೆ ಇದಿಷ್ಟು ಇದ್ರೆ ಇದು ಒಂದು ಸಮಗ್ರವಾದ, ಸದೃಢವಾದ ಒಂದು ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಪಾಲಿಸಿ.
ಇನ್ನು ಸ್ನೇಹಿತರೆ, ಕೊನೆಯ ಭಾಗಕ್ಕೆ ಬರೋಣ. ದಾಖಲೆಗಳಲ್ಲಿ ಮಾಡದಿರೋಗಳು, ಡೂಸ್ ಅಂಡ್ ಡೋಂಟ್ಸ್. ಏನ್ ಮಾಡಬೇಕು, ಏನೇನ್ ಮಾಡಬಾರ್ದು. ಮೊದಲನೇದಾಗಿ ಮಾಡಬೇಕಾಗಿರುವಂತದ್ದು, ಯಾವುದೇ ವ್ಯವಹಾರ ಮಾಡ್ತಾ ಇದ್ದೀರಿ, ಯಾವುದೇ ತೀರ್ಮಾನ ತಗೊಳ್ತಾ ಇದ್ದೀರಿ, ಯಾವುದೇ ನಿರ್ದೇಶನ ನೀಡ್ತಾ ಇದ್ದೀರಿ ಅಂದ್ರೆ ಸೂಕ್ತ ದಾಖಲೆಗಳು ಇರಬೇಕು. ದಾಖಲೆ ರಹಿತವಾಗಿ ಯಾವುದೇ ನಿರ್ದೇಶನ ಇರಕೂಡುದು, ಯಾವುದೇ ತೀರ್ಮಾನ ಇರಕೂಡುದು, ಯಾವುದೇ ವ್ಯವಹಾರ ಇರಕೂಡುದು. ಮುಂದೊಮ್ಮೆ ಅವು ಗೊಂದಲಗಳಿಗೆ, ವಿವಾದಗಳಿಗೆ ಕಾರಣ ಆಗತ್ತೆ. ಪ್ರಮುಖವಾದ ಯಾವುದೇ ವ್ಯಾವಹಾರಿಕ ಇದಿರ್ಬೋದು, ಟ್ರಾನ್ಸಾಕ್ಷನ್ಸ್ ಏನೇ ಆದ್ರೂ ಅವುಗಳಿಗೆ ಒಂದಿಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಳ್ಳಿ. ತೀರ್ಮಾನ ಮಾಡಿದಿರಿ, ದಾಖಲೆಗಳಿರ್ಲಿ. ಒಂದಿಷ್ಟು ನಿರ್ದೇಶನ ನೀಡಿದಿರಿ, ದಾಖಲೆಗಳಿರ್ಲಿ. ಅಟ್ಲೀಸ್ಟ್ ತೀರ್ಮಾನದ ಅಂಶವನ್ನೇ, ತೀರ್ಮಾನದ ನಕಲೆ ಒಂದು ನಿರ್ದೇಶಕ್ಕೂ ದಾಖಲೆ ಆಗ್ಬೋದು. ಈಗಾಗಲೇ ಹೇಳ್ದಂಗೆ ಸೂಕ್ತ ನೀತಿ ಇರಲೇಬೇಕು. ಯಾರ್ಯಾರು ನಿರ್ದೇಶಕ ಮಂಡಳಿಯಲ್ಲಿದ್ದವರು ಅಂತಿರಿ, ಮಂಡಳಿಯ ಸದಸ್ಯರಿದ್ದೀರಿ, ಇದನ್ನ ನಿಮ್ಮ ಮಂಡಳಿಯಲ್ಲಿ ಚರ್ಚೆ ಮಾಡಿ ಒಂದು ಸೂಕ್ತ ನೀತಿಯನ್ನು ರೂಪಿಸ್ಕೊಳ್ಳಿ. ದಾಖಲೆಗಳು ಯಾವತ್ತು ಗೊಂದಲ ರಹಿತವಾಗಿರ್ಬೇಕು, ನಿಖರವಾಗಿರ್ಬೇಕು, ನಿರ್ದಿಷ್ಟವಾಗಿರ್ಬೇಕು. ಯಾವ ದಾಖಲೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದ ಕೂಡಲೇ ಗೊತ್ತಾಗಬೇಕು. ಇದು ಅದಕ್ಕೆ ಸಂಬಂಧಪಡುತ್ತೋ, ಇದಕ್ಕೆ ಸಂಬಂಧಪಡುತ್ತೋ, ಆ ತರ ಗೊಂದಲ ಇರಬಾರ್ದು. ಮತ್ತೆ ದಾಖಲೆ ಅಂತ ಹೇಳಿದಿರಿ ಅಂದ್ರೆ ದಟ್ ಶುಡ್ ಬಿ ಲೀಗಲ್. ಕಾನೂನುಬದ್ಧವಾಗಿಲ್ಲದ ಯಾವುದೇ ದಾಖಲೆಗಳಿಗೂ ಮಾನ್ಯತೆ ಇಲ್ಲ. ಅದರಲ್ಲೂ ವ್ಯಾವಹಾರಿಕ ದಾಖಲೆಗಳು ಅಥವಾ ಶಾಸನಾತ್ಮಕ ದಾಖಲೆಗಳು, ಆಡಳಿತಾತ್ಮಕ ದಾಖಲೆಗಳಿಗೆ ಕಾನೂನುಬದ್ಧವಾಗಿ ಇಲ್ಲದೆ ಹೋದ್ರೆ ಮಾನ್ಯತೆ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ವಿವಾದಕ್ಕೆ ಹೋದಾಗ ಇದು ಡಾಕ್ಯುಮೆಂಟ್ ಆಗಿ ರಿಜೆಕ್ಟ್ ಮಾಡ್ತೀವಿ, ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಏನು ನಿರ್ವಹಣೆ ಮಾಡ್ತೀರಿ ಅದನ್ನ ಸೂಕ್ತ ಅಧಿಕಾರಿಗಳಿಗೆ ನಿಯೋಜಿಸಿರ್ಬೇಕು. ಯಾರು ಆ ದಾಖಲೆಗಳನ್ನ ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ದಾಖಲೆಗಳು ಅಪಕ್ವ, ಕೆಲವೊಂದ್ಸಾರಿ ಅಸಿಂಧು ಆಗುವಂತ ಲಕ್ಷಣಗಳು ಇದಾವೆ. ಹಾಗಾಗಿ ಅದನ್ನ ನೋಡ್ಕೊಳ್ಳಿ. ಮತ್ತೆ ಎಲ್ಲ ದಾಖಲೆಗಳನ್ನು ಸೂಕ್ತವಾಗಿ ವಿಂಗಡಿಸಿ. ಈಗಾಗಲೇ ಹೇಳಿದ್ನಲ್ಲ, ವರ್ಗೀಕರಣ. ಇದು ಶಾಸನಾತ್ಮಕ ದಾಖಲೆಗಳು, ಇದಿಷ್ಟು ಆಡಳಿತಾತ್ಮಕ ದಾಖಲೆಗಳು. ಆಯಾ ವರ್ಗದ ದಾಖಲೆಗಳನ್ನ ಆಯಾ ವರ್ಗದ ದಾಖಲೆಗಳ ಜೊತೆಗೆ ಇಡಿ. ಆಗ ನಿರ್ವಹಣೆ ತುಂಬಾ ಈಸಿ ಆಗತ್ತೆ. ಈ ದಾಖಲೆಗಳ ನಿರ್ವಹಣೆಯಲ್ಲಿ ಕೂಡ ಆಂತರಿಕ ನಿಯಂತ್ರಣ, ಇಂಟರ್ನಲ್ ಕಂಟ್ರೋಲ್ ಈ ಪದ್ಧತಿ ಇರಬೇಕು. ಹೇಗೆ ಇಂಟರ್ನಲ್ ಕಂಟ್ರೋಲ್ ಇರಬೇಕು ಅನ್ನೋದನ್ನ ಮಾಹಿತಿಗಳನ್ನ ಸ್ಪಷ್ಟಪಡಿಸಿರ್ಬೇಕು. ಹಾಗಾಗಿ ಇಂಟರ್ನಲ್ ಕಂಟ್ರೋಲ್ ನ ಅಳವಡಿಸ್ಕೊಳ್ಬೇಕು. ಈಗಾಗಲೇ ಹೇಳ್ದಂಗೆ ಸಂಗ್ರಹಣೆ, ನಿರ್ವಹಣೆ, ಸಂರಕ್ಷಣೆ. ದಾಖಲೆಗಳ ಸಂಗ್ರಹಣೆ ಅಂದ್ರೆ ಸೃಜನೆ ಅಥವಾ ಸಂಗ್ರಹಣೆ, ನಿರ್ವಹಣೆ ಮತ್ತು ಸಂರಕ್ಷಣೆ. ಅದಕ್ಕೆ ಸೂಕ್ತ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು. ಸಾಧ್ಯವಾದರೆ ಇದಿಷ್ಟನ್ನು ಡಿಜಿಟೈಸೇಷನ್ ಮಾಡಿದ್ರೆ, ಅಂದ್ರೆ ನೀವು ಕಂಪ್ಯೂಟರೈಸ್ ಮಾಡಿದ್ರೆ, ಅದನ್ನ ಸೃಜನೆ ಮಾಡೋದ್ರಿಂದ ಹಿಡಿದು ಸಂರಕ್ಷಣೆ ಮಾಡೋವರೆಗೂ ಡಿಜಿಟೈಸ್ ಮಾಡ್ತೀವಿ. ದಾಖಲೆಗಳನ್ನ ಇಂಥ ಕಾರಣಕ್ಕೋಸ್ಕರ ಈಗ ದಾಖಲೆಗಳು ಶುರು ಇದಾಗತ್ತೆ. ಮೀಟಿಂಗ್ ನೋಟಿಸ್ ಇರ್ಬೋದು, ಇದಿರ್ಬೋದು, ಇಂಥ ಜನರೇಷನ್ ಆಗತ್ತೆ, ಅದನ್ನು ಇಂತಿಂತಲ್ಲಿ ನಾವು ಸಂರಕ್ಷಣೆ ಮಾಡ್ತೀವಿ. ಎಸ್, ಇದಿಷ್ಟು ಅಂಕೀಕರಣ ಮಾಡಿದ್ರೆ ಭಾರಿ ಒಳ್ಳೇದು. ಡಿಜಿಟೈಸ್ ಮಾಡಿ. ಡಿಜಿಟೈಸ್ ಮಾಡಿದ್ರೆ ನಮಗೆ ಬ್ಯಾಕಪ್ ಫೆಸಿಲಿಟಿ ಸಿಗತ್ತೆ. ಅಕಸ್ಮಾತ್ ಏನೋ ಒಂದು ಅನಾಹುತ ಆಯ್ತು ಆಗ್ಲೂ ನಮಗೆ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗತ್ತೆ. ಇದ್ರ ಬಗ್ಗೆ ಮಾಡದಿರುಗಳು, ಡೋಂಟ್ಸ್ಗಳು ತುಂಬಾ ಇಲ್ಲ, ಮಾಡುಗಳು ಜಾಸ್ತಿ ಇದಾವೆ. ಮಾಡದಿರುಗಳು ಮಾಡಬಹುದು. ಏನು, ದಾಖಲೆಗಳನ್ನು ಯಾವತ್ತೂ ತೀರ್ಚಬಾರದು ಮತ್ತು ನಕಲಿಸಬಾರದು. ಅಂದ್ರೆ ಡೂಪ್ಲಿಕೇಟ್ ಮಾಡಬಾರ್ದು. ಡೂಪ್ಲಿಕೇಟ್ ಅಂತ ಹೇಳಿದ್ರೆ ಕಾಪಿ ತಗೊಳ್ಬಾರ್ದ, ಅದು ನಕಲ್ ಆಗ್ಬಾರ್ದು. ಅಂದ್ರೆ ಸುಳ್ಳು ಆಗಿರ್ಬಾರ್ದು, ಫೋರ್ಜರಿ ಆಗಿರ್ಬಾರ್ದು. ಹಾಗಾಗಿ ದಾಖಲೆಗಳ ನಿರ್ವಹಣೆಯಲ್ಲಿ ಯಾವುದೇ ರೀತಿಯ ತಾತ್ಸಾರ ಬೇಡ. ತಾತ್ಸಾರವನ್ನು ಮಾಡಲೇಬಾರದು. ಯಾಕೆಂದ್ರೆ ಅದನ್ನು ಉಪೇಕ್ಷೆ ಮಾಡಿದರೆ ಅದು ಗಂಭೀರ ಪರಿಣಾಮಗಳನ್ನು ಉಂಟು ಮಾಡಬಹುದು. ಯಾವ್ಯಾವ ದಾಖಲೆಗಳನ್ನ ನಾವು ನಿರ್ವಹಣೆ ಮಾಡ್ತೀವೋ ಆಯಾ ದಾಖಲೆಗಳನ್ನ ನಿರ್ವಹಣೆ ಮಾಡುವಾಗ ಅನ್ವಯಿಸುವಂತ ಆಯಾ ಕಾನೂನುಗಳ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಉಪೇಕ್ಷಿಸಬಾರದು, ನೆಗ್ಲೆಕ್ಟ್ ಮಾಡಬಾರದು. ಮತ್ತು ದಾಖಲೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅನಧಿಕೃತರಿಗೆ, ನಮ್ಮಲ್ಲಿ ಎಲ್ಲ ದಾಖಲೆಗಳನ್ನು, ನಮ್ಮ ಪ್ಯೂನ್ ತುಂಬಾ ಚುರುಕಿದ್ದಾರೆ ಸರ್, ತುಂಬಾ ವರ್ಷದಿಂದ ಅವರಿಗೆ ಅನುಭವ ಇದೆ, ಅವರೇ ಎಲ್ಲ ದಾಖಲೆಗಳನ್ನು ನಿರ್ವಹಣೆ ಮಾಡ್ತಾರೆ. ತಪ್ಪು.
ಕಾನೂನಾತ್ಮಕವಾಗಿ ಒಬ್ಬ ಸಬ್ ಸ್ಟಾಫಿಗೆ ನೀವು ಎಲ್ಲ ದಾಖಲೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀರಿ ಅಂದ್ರೆ ಅದು ತಪ್ಪಾಗತ್ತೆ. ನಾಳೆ ಎಲ್ಲೋ ತಕರಾರು ಬಂತು, ನಮ್ಮಲ್ಲಿ ಪ್ಯೂನ್ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಆಪಾದನೆಗೆ ಒಳಗಾಗ್ತೀರಿ, ತಪ್ಪು ಅಂತೇಳಿ ಅನ್ಸುತ್ತೆ. ಹಾಗಾಗಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಹೊರತಂತೆ ಲೆಕ್ಕ ಪರಿಶೋಧಕರು ಇಂತಹ ಸಂದರ್ಭಗಳಲ್ಲಿ ದಾಖಲೆಗಳ ವಿಚಾರದಲ್ಲಿ ಏನೇನ್ ಮಾಡ್ಬೇಕು? ಇಲ್ಲಿ ಲೆಕ್ಕ ಪರಿಶೋಧಕ ಮಿತ್ರರು ಕೂಡ ಸೇರಿದ್ದೀರಿ, ಅವರಿಗೆ ಮಾಹಿತಿಗಾಗಿ. ಇಲ್ಲಿ ವೈಯಕ್ತಿಕ ದಾಖಲೆಗಳು, ಕಾನೂನು ದಾಖಲೆಗಳು, ಇತರೆ ದಾಖಲೆಗಳನ್ನು ನಾವು ಪರೀಕ್ಷೆ ಮಾಡಬೇಕಾಗಿಲ್ಲ. ಅವುಗಳ ಮೇಲೆ ಟಿಪ್ಪಣಿ ಮಾಡಬೇಕು ಅಥವಾ ಅದನ್ನು ಮಾಡಬೇಕು ಅನ್ನೋದು ನಮ್ಮ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆ ಭಾಗವೂ ಅಲ್ಲ. ಹಾಗಾಗಿ ಈ ದಾಖಲೆಗಳನ್ನ ನಾನು ನೋಡಿದ್ರು ಓಕೆ, ನೋಡದೆ ಹೋದ್ರು ಓಕೆ, ಏನು ತೊಂದರೆ ಇಲ್ಲ. ನಿಮ್ಮ ಎಕ್ಸ್ಪರ್ಟೈಸ್ ಉಪಯೋಗಿಸ್ಕೊಂಡು ಅವ್ರು ಏನಾದ್ರು ಸರಿಯಾಗಿ ತಿದ್ದುಪಡಿ ಮಾಡ್ಕೊಳ್ತಾರೆ ಅಂದ್ರೆ, ನಿಮಗೆ ಅದರಲ್ಲಿ ಆಸಕ್ತಿ ಇದೆ ಅಂದ್ರೆ ನೀವು ಸಲಹೆ ನೀಡಬಹುದೇ ಹೊತ್ತು ಯಾವುದೇ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆ ಭಾಗವಾಗಿ ಇದು ಬರೋದಿಲ್ಲ. ಇವತ್ತು ತಗೊಂಡಿರೋ ಅವಧಿ ಅಂದ್ರೆ ವೈಯಕ್ತಿಕ ದಾಖಲೆಗಳು, ಕಾನೂನಾತ್ಮಕ ದಾಖಲೆಗಳು, ಇತರೆ ದಾಖಲೆಗಳು ಅಂತೇಳಿ ಏನ್ ಹೇಳಿದ್ವಿ, ಇದ್ಯಾವ್ದು ಅದೇ ಆಡಳಿತಾತ್ಮಕ ದಾಖಲೆಗಳು, ಶಾಸನಾತ್ಮಕ ದಾಖಲೆಗಳ ಬಗ್ಗೆ ನಾವು ಕಮೆಂಟ್ ಮಾಡ್ಬೇಕಾಗತ್ತೆ. ಅದನ್ನ ಆ ಕಂತಿನಲ್ಲಿ ನಾನು ಹೇಳಿದ್ದೀನಿ. ಆದ್ರೆ ಎಲ್ಲ ದಾಖಲೆಗಳ ನಿರ್ವಹಣೆ ಕ್ರಮ ಸರಿ ಇದೆಯಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಟಿಪ್ಪಣಿ ನೀಡಬೇಕಾಗತ್ತೆ. ವೈಯಕ್ತಿಕ ದಾಖಲೆಗಳ ಜೊತೆಗೆ ಎಲ್ಲ ದಾಖಲೆಗಳು ಸೇರುತ್ತೆ. ಆ ಕಾರಣದಿಂದಾಗಿ ನಿರ್ವಹಣೆ, ಸಂರಕ್ಷಣೆ, ವಿಲೇವಾರಿಗಳ ಬಗ್ಗೆ ಟಿಪ್ಪಣಿ ನೀಡಬೇಕಾಗತ್ತೆ. ಯಾವುದಾದ್ರೂ ದಾಖಲೆ ಲಭ್ಯವಿಲ್ಲ ಅಂದ್ರೆ, ನಮ್ಮ ಲೆಕ್ಕ ಪರಿಶೋಧನೆಗೆ ಅಗತ್ಯ ಇತ್ತು ಆದ್ರೆ ಲಭ್ಯ ಇಲ್ಲ, ಅಥವಾ ಅದು ಸಕ್ರಮವಾಗಿಲ್ಲ, ಅದು ಹೇಗಿರ್ಬೇಕಿತ್ತು ಹಾಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಟಿಪ್ಪಣಿ ನೀಡಬಹುದು. ಇದಿಷ್ಟು ದಾಖಲೆಗಳ ವಿಚಾರದಲ್ಲಿ ಇಂದಿನ ಕಂತಿಗೆ ಸಂಬಂಧಪಟ್ಟಂತೆ ಲೆಕ್ಕ ಪರಿಶೋಧನಾ ಅಂಶಗಳು. ಬಾಕಿ ವಿಚಾರಗಳು ಆಯಾ ಕಂತಿನ ಸಂದರ್ಭದಲ್ಲಿ ನಾನು ಶಾಸನಾತ್ಮಕ ದಾಖಲೆಗಳಿದ್ರೆ ಆ ತರ ದಾಖಲೆಗಳನ್ನು ಯಾವ ರೀತಿ ನೋಡ್ಬೇಕು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದೀನಿ. ಸೊ ಇದಾಗಿತ್ತು ಸ್ನೇಹಿತರೆ, ಸರಿ ಸುಮಾರು 43 ನಿಮಿಷಗಳ ಕಾಲ ದಾಖಲೆಗಳು ಕಂತು 3 ಭಾಗ 3 ಪ್ರಸ್ತುತಪಡಿಸಿದೆ. ತಮ್ಮೆಲ್ಲರ ಉಪಸ್ಥಿತಿಗೆ ತಮಗೆಲ್ಲರಿಗೂ ವಂದಿಸ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಸಹಕಾರ, ಶುಭರಾತ್ರಿ.